ಹೊಸ ಒಡಂಬಡಿಕೆಯ ಸಭೆಯು 3 ಅಂಶಗಳುಳ್ಳ ಮಾದರಿಯನ್ನು ನಮಗೆ ತೋರಿಸ್ಕೊಡ್ತದೆ. ಹಾಗಾದರೆ ಆ 3 ಅಂಶಗಳುಳ್ಳ ಮಾದರಿಯಾದರೂ ಯಾವುದು, ಮಾಡೆಲ್ ಯಾವುದು ಅಂತಂದರೆ, ಒಂದೆದ್ದು ಅದರ ಕಾನೂನು, ಇಟ್ಸ್ ಲಾ. ಒಂದೆದ್ದು ಅದರ ಕಾನೂನು. ಎರಡನೇದ್ದು ಅದರ ಒಂದು ಸಂಘಟನೆ, ಆಡಳಿತ ಕ್ರಮ, ಇಟ್ಸ್ ಆರ್ಗನೈಸೇಷನ್. ಮೂರನೇದ್ದು ಅದರ ಒಂದು ಆರಾಧನೆ, ಇಟ್ಸ್ ವರ್ಷಿಪ್. ಸೊ ಈ 3 ಮಾದರಿಯನ್ನು ಹೊಸ ಒಡಂಬಡಿಕೆ ಸಭೆ ಭಾಳ ಸ್ಪಷ್ಟವಾಗಿ ತೋರಿಸ್ಕೊಡ್ತದೆ. ಈ ತೋರಿಸಿಕೊಡುವಂತಹ ಈ ಮಾದರಿಯ ಪ್ರಕಾರವಾಗಿರುವಂತಹ ಸಭೆ, ಆ ಸಭೆಯ ಒಳಗಡೆ ನಾನಿದ್ದರೆ ಖಂಡಿತ ಆ ಸಭೆಯನ್ನು ದೇವರು ಏನು ಮಾಡ್ತಾನೆ, ಅದನ್ನು ಸ್ವೀಕಾರ ಮಾಡ್ತಾನೆ. ಯಾಕಂದರೆ ಅದನ್ನು ಮಾಡೆಲ್ ತೋರಿಸ್ಕೊಟ್ಟಿದ್ದಾನೆ. ಆ ಮಾಡೆಲಲ್ಲಿ ಮೊಟ್ಟ ಮೊದಲದಾಗಿ ಅದರ ಕಾನೂನು ಅಂತ ಹೇಳ್ತಾರೆ. ಆ ಕಾನೂನು ಪ್ರಕಾರ ನೀನು ನಡೆದ್ರೆ ದೇವರು ಅದನ್ನು ಸ್ವೀಕಾರ ಮಾಡ್ತಾನೆ. ಆಮೇಲೆ ನೆಕ್ಸ್ಟು ಆ ಸಭೆಯ ಒಂದು ಆಡಳಿತ ಕ್ರಮವೂ ಕೂಡ, ಇಟ್ಸ್ ಆರ್ಗನೈಸೇಷನ್ ಹೇಗಿರಬೇಕು, ಆಡಳಿತ ಕ್ರಮ, ಅದರ ಸಂಘಟನೆ ಹೇಗಿರಬೇಕು ಅನ್ನುವಂಥದ್ದನ್ನು ಕೂಡ ಮಾದರಿಯನ್ನು ತೋರಿಸಿದ್ದಾನೆ. ಆಮೇಲೆ ಅದರ ಆರಾಧನೆ, ಇಟ್ಸ್ ವರ್ಷಿಪ್ ಅನ್ನುವಂಥದ್ರ ವಿಷಯದಲ್ಲಿ ಕೂಡ ಆತನು ಸ್ಪಷ್ಟವಾದಂಥ ಮಾದರಿಯನ್ನು ತೋರಿಸಿದ್ರಿಂದ ಅದನ್ನು ಮಾತ್ರ ಆತನ ಏನು ಮಾಡ್ತಾನೆ ಅಂದರೆ ಸ್ವೀಕಾರ ಮಾಡ್ಕೊಳ್ತಾನೆ ಅನ್ನುವಂಥದ್ದು ನಮಗೆ ವಿಷಯ ಗೊತ್ತಾಗ್ತದೆ. ಮೊದಲನೇದಾಗಿ ನಂಬರ್ 1 ಅದರ ಕಾನೂನು ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದರ ಕಾನೂನು ಏನು? ಅದರ ಕಾನೂನು ಏನಂತಂದರೆ, ಸಾಮಾನ್ಯವಾಗಿ ಕ್ರೈಸ್ತರೆಲ್ಲರಿಗೂ ಕೂಡ ಇರುವಂತಹ ಗ್ರಂಥ ಯಾವುದಂತಂದರೆ ಬೈಬಲ್ ಗ್ರಂಥ ಅಷ್ಟೇ. ಅದೇ ತಾನೇ ಅದರ ಕಾನೂನು. ಸಾಮಾನ್ಯವಾಗಿ ಎಲ್ಲ ಕ್ರೈಸ್ತರಿಗೆ ಬೈಬಲ್ ಗ್ರಂಥನೇ ಕಾನೂನು ಅದು. ಆದರೆ ಎಸ್ಪೆಷಲಿ ಹೊಸ ಒಡಂಬಡಿಕೆ ವಿಶೇಷವಾದಂಥ ರೀತಿಯಲ್ಲಿ ಈ ಸಭೆಯ ಒಂದು ಕಾನೂನುಗಳನ್ನು ಒಳಗೊಂಡಿದೆ ಅಂತೆ. ಹೊಸ ಒಡಂಬಡಿಕೆ ಮಾತ್ರ. ಸಾಮಾನ್ಯವಾಗಿ ಕ್ರೈಸ್ತರಿಗಿರುವಂತಹ ಗ್ರಂಥ ಯಾವುದಂದ್ರೆ ಬೈಬಲ್ ಒಂದೇ. ಆದರೆ ಹೊಸ ಒಡಂಬಡಿಕೆಯನ್ನು ವಿಶೇಷವಾಗಿ ಹೊಂದಿರಬೇಕು. ಯಾಕೆಂದರೆ ಹೊಸ ಒಡಂಬಡಿಕೆಯೇ ಕ್ರೈಸ್ತರ ಕಾನೂನಾಗಿದೆ. ಯಾಕೆ ಕ್ರೈಸ್ತರ ಕಾನೂನಾಗಿದೆ ಅಂತಂದರೆ, ಅದರಲ್ಲಿ ಯೇಸು ಕ್ರಿಸ್ತನ ಮಾತು ಮತ್ತು ಅಪೋಸ್ತಲರ ಮಾತುಗಳು ದಾಖಲಾಗಿದ್ದಾವೆ. ಯೇಸು ಕ್ರಿಸ್ತನ ಮಾತುಗಳೇ ನಮಗೆ ಇಂಪಾರ್ಟೆಂಟು. ಆತನ ಮಾತುಗಳನ್ನೇ ಪ್ರಸ್ತಾಪಿಸಿ ಬರೆದಂಥವ್ರು ಯಾರು ಅಂದರೆ ಅಪೋಸ್ತಲರು. ಆ ಮಾತುಗಳು ನಮಗೆ ಎಲ್ಲಿ ಕಂಡು ಬರ್ತವೆ ಅಂತಂದರೆ ಹೊಸ ಒಡಂಬಡಿಕೆಯಲ್ಲಿ ಕಂಡು ಬರ್ತವೆ. ಆದ್ದರಿಂದ ಹೊಸ ಒಡಂಬಡಿಕೆಯೇ ನಮಗೆ ಕಾನೂನು. ಹೊಸ ಒಡಂಬಡಿಕೆ ನಮಗೆ ಕಾನೂನಾಗಿರ್ತದೆ. ಸೊ ಹಳೆ ಒಡಂಬಡಿಕೆಯಿಂದ ನಾವು ಏನು ಮಾಡ್ತೀವಿ ಅಂತಂದ್ರೆ ಅನೇಕ ಒಳ್ಳೆಯ ಪಾಠಗಳನ್ನು ಕಲಿತೀವಿ ನಾವು. ಹಂಗಂತ ಮಾತ್ರಕ್ಕೆ ಹಳೆ ಒಡಂಬಡಿಕೆಯನ್ನು ಯಾಕಿಟ್ಟ ದೇವರು ಅಂತಂದರೆ ಅದರಿಂದ ನಾವು ಏನು ಮಾಡ್ಬೇಕು, ನಾವು ಪಾಠನ ಕಲಿಯೋದಕ್ಕೆ. ಈಗ ನಮಗೆ ಮಾದರಿ ಏನು ಅಂತೇಳಿ ಗೊತ್ತಾಗಬೇಕು ಅಂತಂದರೆ ನಾವು ಎಲ್ಲಿ ಹೋಗ್ಬೇಕು, ನಾವು ಹಳೆ ಒಡಂಬಡಿಕೆಗೆ ಹೋದರೆ ಒಂದು ಮಾದರಿ ಏನಂತ ಗೊತ್ತಾಗುತ್ತೆ ನಮಗೆ. ದೇವರು ಮೋಶೆಯನ್ನು ಬೆಟ್ಟಕ್ಕೆ ಕರೆದುಬಿಟ್ಟು ನಾನು ತೋರಿಸುವ ಮಾದರಿ ಪ್ರಕಾರವೇ ನೀನು ಗುಡಾರವನ್ನು ಕಟ್ಟಿಸ್ಬೇಕು ಅಂತೇಳಿ ಅಲ್ಲಿ ತೋರಿಸಿದ್ರಿಂದ ಹೊಸ ಒಡಂಬಡಿಕೆ ಮಾದರಿ ಏನು ಅಂತೇಳಿ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಭೌತಿಕವಾದಂಥವುಗಳಿಂದ ಆತ್ಮಿಕವಾದಂಥವುಗಳನ್ನು ಏನು ಮಾಡ್ತಾ ಇದ್ದಾನೆ ದೇವರು ತೆಗೆದುಕೊಂಡು ಬರ್ತಾ ಇದ್ದಾನೆ. ಹಳೆ ಒಡಂಬಡಿಕೆ ಅನ್ನುವಂಥದ್ದು ಛಾಯೆ, ನಿಜ ಸ್ವರೂಪ ಎಲ್ಲಿದೆ ಅಂತಂದರೆ ಕ್ರಿಸ್ತನಲ್ಲಿದೆ ಅಂತ ಹೇಳ್ತಾನೆ. ಛಾಯೆನೇ ನಿಜ ಅಲ್ಲ. ಆ ನಿಜ ಸ್ವರೂಪ ಬರುವವರೆಗೂ ಕೂಡ ಹಳೆ ಒಡಂಬಡಿಕೆ ಅನ್ನುವಂಥದ್ದು ಏನಾಗಿದೆ ಅಂತಂದರೆ ನಮಗೆ ಕೆಲವು ಪಾಠಗಳನ್ನು ನಮಗೆ ಕಲಿಸ್ಕೊಡ್ಲಿಕ್ಕೆ ಇರೋದ್ರಿಂದ ಅನೇಕ ಒಳ್ಳೆಯ ಪಾಠಗಳನ್ನು ಕೂಡ ಹಳೆ ಒಡಂಬಡಿಕೆ ನಮಗೆ ಕಲಿಸ್ಕೊಡ್ತದೆ. ಅದರಲ್ಲಿ ಅನೇಕ ವಿಧವಾದಂಥ ನಕಾರಾತ್ಮಕ ಸಂಗತಿಗಳು ಇದ್ದಾವೆ ಮತ್ತು ಸಕಾರಾತ್ಮಕ ಸಂಗತಿಗಳು ಕೂಡ ಇದ್ದಾವೆ. ಹಳೆ ಒಡಂಬಡಿಕೆಯಲ್ಲಿ ಪಾಸಿಟಿವ್ ಇದ್ದಾವೆ ಮತ್ತು ನೆಗೆಟಿವ್ಸ್ಗಳು ಇದ್ದಾವೆ. ಆದ್ದರಿಂದ ಹಳೆ ಒಡಂಬಡಿಕೆ ನಮಗೆ ಏನಾಗಿದೆ ಅಂತಂದರೆ ಅದು ನಮಗೆ ಕೇವಲ ಪಾಠಗಳಾಗಿದೆ ಹೊರತಾಗಿ ಹಳೆ ಒಡಂಬಡಿಕೆ ಅನ್ನುವಂಥದ್ದು ಇವತ್ತು ಕ್ರೈಸ್ತರಿಗೆ ಅದು ಅನ್ವಯ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಅನ್ವಯ ಆಗಲ್ಲ. ಯಾಕೆ ಅದನ್ನು ಇಟ್ಟಿದ್ದಾನೆ ದೇವರು ಅಂತಂದರೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಈ ವಿಷಯನ ನಾವು ಗಮನಿಸ್ತೀವಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನದಲ್ಲಿ, ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 10 ವರ್ಸ್ 11ನಲ್ಲಿ ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಏನು ಮಾಡಿದೆವು, ಬರೆದೇವೆ ಅಂತ ಹೇಳ್ತೇನೆ. ಏನು ಬುದ್ಧಿವಾದಗಳು? ಕೆಲವು ನೆಗೆಟಿವ್ ಬುದ್ಧಿವಾದಗಳು ಇದ್ದಾವೆ, ಕೆಲವು ಪಾಸಿಟಿವ್ ಕೂಡ ಬುದ್ಧಿವಾದಗಳಿದ್ದಾವೆ.
ನಮಗೆ ನಿದರ್ಶನ ರೂಪವಾಗಿ ನಮಗೇನಾಗಿದೆ ಅಂತಂದರೆ ಇವು ಬರೆಯಲ್ಪಟ್ಟಿದ್ದಾವೆ ಅಂತ ಹೇಳ್ತೇವೆ. ಸೊ ಹಾಗಾಗಿ ಹೇಗೋ ಹಳೆಯ ಒಡಂಬಡಿಕೆ ಕಾನೂನುಗಳು ಕ್ರೈಸ್ತರಿಗೆ ಏನಾಗಲ್ಲ, ಅನ್ವಯ ಆಗೋದಿಲ್ಲ, ಅನ್ವಯ ಆಗೋದಿಲ್ಲ. ಸೊ ಇವತ್ತು ನಾವು ಒಂದು ವೇಳೆ ಹಳೆ ಒಡಂಬಡಿಕೆಯನ್ನೇ ನಾನು ಅನುಸರಿಸಿ ನಾನು ದೇವರನ್ನು ಮೆಚ್ಚಿಸ್ತೀನಿ ಅಂತಂದರೆ ಅದು ಸಾಧ್ಯ ಇಲ್ಲ. ಹಳೆ ಒಡಂಬಡಿಕೆಯನ್ನು ಅನುಸರಿಸುವುದರ ಮೂಲಕ ದೇವರು ಇವತ್ತು ಮೆಚ್ಚುತ್ತಾನೆ, ದೇವರು ಸಂತೋಷ ಪಡ್ತಾನೆ ಅಂತಂದರೆ ಅದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಸೊ ಹಾಗಾಗಿ ದೇವರು ಇವತ್ತು ಯಾವುದನ್ನು ನೋಡಿ ಮೆಚ್ಚುತ್ತಾನೆ ಅಂತಂದರೆ ನಾವು ಹೊಸ ಒಡಂಬಡಿಕೆಯನ್ನು ಅನುಸರಿಸುವುದರ ಮೂಲಕವೇ ದೇವರು ಮೆಚ್ಚುತ್ತಾನೆ ಹೊರತಾಗಿ ಹಳೆಯ ಒಡಂಬಡಿಕೆಯ ಪ್ರಕಾರ ನಾವು ನಡೆದ್ರೆ ಅವುಗಳ ಪ್ರಕಾರ ದೇವರು ನಮ್ಮನ್ನು ಮೆಚ್ಚಿಸೋದಿಲ್ಲ. ಸೊ ಆದರೆ ದೇವರನ್ನು ಮೆಚ್ಚಿಸುವುದು ಯಾವುದರಿಂದ ಸಾಧ್ಯ ಅಂತಂದರೆ ಅನೇಕ ಸಭೆಗಳು ದೇವರನ್ನು ಮೆಚ್ಚಿಸ್ಬೇಕಂತೇಳಿ ಆ ಕಡೆ ಹಳೆ ಒಡಂಬಡಿಕೆಯನ್ನು ಫಾಲೋ ಮಾಡ್ತಾರೆ, ಈ ಕಡೆ ಹೊಸ ಒಡಂಬಡಿಕೆಯನ್ನು ಫಾಲೋ ಮಾಡ್ತಾರೆ. ಇದರಿಂದ ದೇವ್ರನ್ನ ಮೆಚ್ಚೋಕ್ಕಾಗಲ್ಲ, ಯಾಕಂದರೆ ಕಾನೂನು ಯಾರ್ದು ನಮಗೆ ಅಂತಂದರೆ ಹೊಸ ಒಡಂಬಡಿಕೆನೇ ಕಾನೂನು ನಮಗೆ. ಮತ್ತು ಹಾಗಾದರೆ ಅನೇಕರು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯನ್ನು ಎರಡೂ ಕೂಡ ಅನುಸರಿಸ್ತಾರೆ. ಸೊ ಅವುಗಳಲ್ಲಿ ಒಂದಿಷ್ಟು ನಮ್ಮ ಗಮನಕ್ಕೆ ಬಂದಂಗೆ ಏನೇನು ನಡೆಸ್ತಾರೆ, ಹಳೆ ಒಡಂಬಡಿಕೆಯಲ್ಲಿರೋ ನಡೆಸ್ತಾರೆ, ಹೊಸ ಒಡಂಬಡಿಕೆಯನ್ನು ನಡೆಸ್ತಾರೆ, ಎರಡೂ ಮಿಕ್ಸ್ ಮಾಡ್ತಾರೆ. ಯಾವ್ದು ಮಿಕ್ಸ್ ಮಾಡ್ತಾರೆ ಅವರು? ಹಬ್ಬಗಳು ಮಾಡ್ತಾರೆ. ಯಾವ್ದು ಹಬ್ಬ? ಪಂಚಾಶತ್ತಮ ಹಬ್ಬ, ಪ್ರಥಮ ಬೆಳೆಗಳ ಹಬ್ಬ ಅಂತ ಮಾಡ್ತಾರೆ. ಸುಗ್ಗಿ ಕಾಣಿಕೆ, ಸುಗ್ಗಿ ಹಬ್ಬ ಅಂತ ಮಾಡ್ತಾರೆ. ಆಮೇಲೆ ಇನ್ನೇನು ಮಾಡ್ತಾರೆ ಕಾಣಿಕೆ ವಿಷಯದಲ್ಲಿ? ಯಾವುದು? ದಶಮಾಂಶ ಮಾಡ್ತಾರೆ. ಆ ಕಡೆ ಹಳೆ ಒಡಂಬಡಿಕೆಯಲ್ಲೂ ಇದೆ ಮತ್ತು ಈ ಕಡೆ ಹೊಸ ಒಡಂಬಡಿಕೆ ಕೂಡ ಏನು ಮಾಡ್ತಾರೆ, ಅದನ್ನು ಮಿಕ್ಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಇದು ದೇವರಿಗೆ ಅಸಾಧ್ಯ, ಇದು ದೇವರನ್ನು ಮೆಚ್ಚಿಸುವುದು ಇದರಿಂದ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅವರು ಆಚರಿಸುವಂಥವುಗಳು ಏನು ಅಂತಂದರೆ ಈಗಾಗಲೇ ನಾವು ಹೇಳಿದ್ವಲ್ಲ, ಹಬ್ಬಗಳನ್ನ ಆಚರಿಸ್ತಾ ಇದ್ದಾರೆ. ಇನ್ನೊಂದೇನು ಸಬ್ಬತ್ ದಿನ ಆಚರಿಸ್ತಾರೆ. ಗೊತ್ತಾ ನಿಮಗೆ ಸಬ್ಬತ್ ದಿನ ಅಂತೇಳಿ? ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅವರು? ಸಬ್ಬತ್ ದಿನನ ಆಚರಿಸ್ತಾರೆ, ಶನಿವಾರನ ಆಚರಣೆ ಮಾಡ್ತಾರೆ. ಈ ಕಡೆ ಹೊಸ ಒಡಂಬಡಿಕೆಯನ್ನು ಕೂಡ ಏನು ಮಾಡ್ತಾರೆ? ಫಾಲೋ ಮಾಡ್ತಾರೆ. ಹೊಸ ಒಡಂಬಡಿಕೆ ಮತ್ತು ಹಳೆ ಒಡಂಬಡಿಕೆ ಎರಡೂ ಕೂಡ ಏನು ಮಾಡ್ತಾರೆ ಅಂದರೆ ಅವ್ರು ಮಿಕ್ಸ್ ಮಾಡ್ತಾರೆ. ಸಬ್ಬತ್ ದಿನ ಆಚರಿಸುವುದು, ದಶಮಾಂಶ ಕಾಣಿಕೆ ಮತ್ತು ಇನ್ಸ್ಟ್ರೂಮೆಂಟ್ಸು, ಮ್ಯೂಸಿಕ್ಸ್, ಇವೆಲ್ಲವೂ ಕೂಡ ಅಲ್ಲಿದೆ ಇಲ್ಲಿ ಮಾಡಬೇಕಲ್ಲ ಅಂತೇಳಿ ಅವ್ರು ಏನು ಮಾಡ್ತಾರೆ? ಎರಡನ್ನೂ ಕೂಡ ಮಿಕ್ಸ್ ಮಾಡ್ತಾರೆ. ಸೊ ಈ ಎರಡನ್ನೂ ಮಿಕ್ಸ್ ಮಾಡೋದ್ರ ಮೂಲಕ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಯಾಕಂದರೆ ಧರ್ಮಶಾಸ್ತ್ರ ಇವತ್ತು ಕ್ರೈಸ್ತರಿಗೆ ಅನ್ವಯ ಆಗೋದಿಲ್ಲ ಅಂತೇಳಿ ಕೆಲವು ವಾಕ್ಯಗಳು ನಮ್ಮನ್ನು ಸ್ಪಷ್ಟಪಡಿಸ್ತವೆ. ಮೋಶೆ ಧರ್ಮಶಾಸ್ತ್ರ ಅಥವಾ ಓಲ್ಡ್ ಟೆಸ್ಟಿಮೆಂಟ್ ಇನ್ನು ಕ್ರೈಸ್ತರಿಗೆ ಅನ್ವಯ ಆಗೋದಿಲ್ಲ ಅಂತೇಳಿ ಕೆಲವು ವಾಕ್ಯಗಳು ನಮಗೆ ಹೇಳ್ತವೆ. ಯಾವ ವಾಕ್ಯಗಳು ಹೇಳ್ತವೆ? ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ರಿಂದ 14ನೇ ವಚನ. ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಏನ್ ಮಾಡಿದಾನಂತೆ? ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. 14ನೇ ವಚನ ವೆರಿ ಇಂಪಾರ್ಟೆಂಟ್. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು ಅಂತ ಹೇಳ್ತಾನೆ. ಅದೈತೆ ನಮಗೆ ಇವಾಗ? ಹಳೆ ಒಡಂಬಡಿಕೆ ಇದೆಯಾ ನಮಗೆ? ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅದನ್ನು ಶಿಲುಬೆ ಮೇಲೆ ಜಡಿದು ಅದನ್ನು ಇಲ್ಲದಂತಾಗ ಮಾಡಿಬಿಟ್ಟಿದ್ದಾನೆ ಯೇಸು ಕ್ರಿಸ್ತನು ಅಂತ ಹೇಳ್ತಾನೆ. ಮತ್ತೀಗ ಅದನ್ನು ತಗೊಂಡು ನಾನು ಅನುಸರಿಸ್ತೀನಿ ಅಂತಂದರೆ ಇದೇನಾಗುತ್ತಿದ್ದು? ಆತ್ಮೀಯ ಭ್ರಷ್ಟಾಚಾರ ಆಗುತ್ತಿದ್ದು, ಆತ್ಮೀಯ ವ್ಯಭಿಚಾರ ಆಗುತ್ತಿದ್ದು. ಅದಕ್ಕೆ ಧರ್ಮಶಾಸ್ತ್ರದ ವಿಷಯದಲ್ಲಿ ಅಪೊಸ್ತಲನಾದಂಥ ಪೌಲ್ ಏನು ಹೇಳ್ತಾನೆ ಅಂತಂದರೆ, ಗಂಡನು ಜೀವದಿಂದಿರುವವರೆಗೆ ಹೆಂಡತಿ ಆತನಿಗೆ ಏನಾಗಿರ್ತಾಳೆ? ಬದ್ಧಳಾಗಿರ್ತಾಳೆ. ಗಂಡನು ಸತ್ತೋದ ಮೇಲೆ ಆಕೆ ಇನ್ನೊಬ್ಬರನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ಆಕೆ ಏನಾಗಿರ್ತಾಳೆ? ಆಕೆ ಫ್ರೀ ಆಗಿರ್ತಾಳೆ ಅಂತ ಹೇಳ್ತಾಳೆ. ಮತ್ತೀಗ ಹಳೆ ಒಡಂಬಡಿಕೆ ಇನ್ನೂ ಜೀವಂತವಾಗಿ ಇದೆ ಅಂತಂದರೆ ನಾವು ಇನ್ನು ಹೊಸ ಒಡಂಬಡಿಕೆಯನ್ನು ಅನುಸರಿಸಿದರೆ ನಾವೇನಾಗ್ತೀವಿ? ನಾವು ವ್ಯಭಿಚಾರ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾನೆ. ಗಂಡ ಇನ್ನೂ ಜೀವಂತವಾಗಿದ್ದಾನೆ, ಜೀವಂತವಾಗಿದ್ದು ನಾನು ಇನ್ನೊಂದು ಮದುವೆ ಮಾಡ್ಕೊಳ್ತೀನಿ ಅಂತಂದರೆ ಅದು ಏನಾಗುತ್ತದು? ವ್ಯಭಿಚಾರ ಆಗುತ್ತದು, ವ್ಯಭಿಚಾರ ಅಂತ ಹೇಳ್ತಾನೆ. ಸೊ ಇವಾಗ ಯೇಸು ಕ್ರಿಸ್ತನು ಏನು ಮಾಡಿದಾನೆ ಅಂತಂದರೆ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತಹ ಆ ಒಂದು ಧರ್ಮಶಾಸ್ತ್ರವನ್ನು ಏನು ಮಾಡಿದ್ದಾನೆ? ತೆಗೆದುಬಿಟ್ಟು ಇಲ್ಲದಂತಾಗ ಮಾಡಿದ್ದಾನೆ ಅಂತ ಹೇಳ್ತಾನೆ. ಧರ್ಮಶಾಸ್ತ್ರ ನಮ್ಮ ಮೇಲೆ ದೋಷಾರೋಪಣೆ ಮಾಡ್ತೈತೆ ಅಂತೆ. ಏನು ದೋಷಾರೋಪಣೆ ಮಾಡ್ತೈತೆ?
ಕಳ್ಳತನ ಮಾಡಬಾರ್ದು ಅಂತೇಳಿ ಏನು ಹೇಳ್ತದೆ, ಅದು ಹೇಳ್ತಾ ಇದೆ. ನಾನು ಕಳ್ಳತನ ಮಾಡಿದ್ಮೇಲೆ ಅದೇನು ಮಾಡ್ತದೆ ನನ್ನ ಮೇಲೆ, ನೀನು ಕಳ್ಳತನ ಮಾಡಿದಿ ನೋಡು, ನೀನು ಕಳ್ಳತನ ಮಾಡಿದಿ ನೋಡು, ನೀನು ಸುಳ್ಳು ಹೇಳಿದಿ ನೋಡು, ನೀನು ವ್ಯಭಿಚಾರ ಮಾಡಿದಿ ನೋಡು, ಅದೇನು ಮಾಡ್ತದೆ, ದೋಷನ ರೂಪ ಮಾಡ್ತಾ ಇತ್ತು. ಅದೆಲ್ಲವನ್ನು ಕೂಡ ಏನು ಮಾಡಿದಾನೆ, ಯೇಸು ಕ್ರಿಸ್ತನು ನೆರವೇರಿಸಿ ಅದನ್ನು ತೆಗೆದು ಇಲ್ಲದಂತಾಗ ಮಾಡಿಬಿಟ್ಟಿದ್ದಾನೆ ಅಂತಂದರೆ ಅದು ಇವಾಗ ನಮಗೆ ಏನು ಅನ್ವಯ ಆಗುತ್ತೆ? ಅನ್ವಯ ಆಗಲ್ಲ ನಮಗೆ ಧರ್ಮಶಾಸ್ತ್ರ. ಮತ್ತು ಈಗಾಗಲೇ ನಾವು ಹೇಳ್ಕೊಂಡಾಗೆ ಮತ್ತು ಅದನ್ನು ಯಾಕೆ ಇಟ್ಟಿದ್ದಾನೆ ನಮಗೆ ಅಂತಂದರೆ ಬುದ್ಧಿವಾದಗಳಾಗಿ ನಮಗೇನಾಗಿದೆ, ಅದು ಇಡಲ್ಪಟ್ಟಿದೆ. ಭೌತಿಕವಾದಂಥವುಗಳಿಂದ ಆತ್ಮ ಸಂಬಂಧವಾದಂಥವುಗಳನ್ನು ದೇವರು ಯಾವ ರೀತಿ ತಗೊಂಡು ಬರ್ತಾ ಇದ್ದಾನೆ ಅಂಥೇಳಿ ನಮಗೆ ಗೊತ್ತಾಗ್ಬೇಕು. ನಮಗೆ ಅವತ್ತೊಂದು ದಿನ ದೇವರು ಏನು ಮಾಡಿದಂತಂದ್ರೆ ಭೌತಿಕವಾದಂತಹ ನನಗೋಸ್ಕರ ಒಂದು ಗುಡಾರವನ್ನು ಹಾಕಿಸಿ ಅಂತ ಹೇಳಿದ್ದದು. ಅದು ಯಾವುದದು? ಭೌತಿಕವಾದಂತಹ ಗುಡಾರ. ಆತ್ಮ ಸಂಬಂಧವಾದಂಥ ಗುಡಾರವನ್ನು ಇವತ್ತು ಯೇಸು ಕ್ರಿಸ್ತನಲ್ಲಿ ನಮಗೆ ಆತನು ಅನುಗ್ರಹಿಸಿಕೊಟ್ಟಿದ್ದಾನೆ. ಆದರೆ ಅದು ಭೌತಿಕವಾದದ್ದು ಗೊತ್ತಾದ್ರೇ ಆತ್ಮ ಸಂಬಂಧವಾದದ್ದು ಏನಾಗುತ್ತೆ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅದು ಇವತ್ತು ನಮಗಿನ್ನೂ ಅನ್ವಯ ಆಗುವಂತ ಇಟ್ಟಿದ್ದಾನೆ. ಸೊ ಆದ್ದರಿಂದ ಮೋಶೆ ಧರ್ಮಶಾಸ್ತ್ರ ಹಳೆ ಒಡಂಬಡಿಕೆ ಅಂತಕ್ಕಂಥದ್ದು ಇನ್ನು ಕ್ರೈಸ್ತರಿಗೆ ಅನ್ವಯ ಆಗೋದಿಲ್ಲ ಅಂತೇಳಿ ಕೊಲೊಸೆ ಪತ್ರಿಕೆ 2ನೇ ಅಧ್ಯಾಯ 13ರಿಂದ ಮತ್ತು 14ನೇ ವಚನದವರೆಗೆ ನಾವು ಗಮನಿಸ್ತೇವೆ. ಅದೇ ರೀತಿಯಾಗಿ ಗಲಾತ್ಯದವ್ರಿಗೆ ಬರೆದ ಪತ್ರಿಕೆಯಲ್ಲೂ ಕೂಡ ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ರಿಂದ 25ನೇ ವಚನದಲ್ಲಿ ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ, ಇಲ್ಲಿ ಒಂದು ಪಾಯಿಂಟ್ ನೋಡಿ, ತನಕ ಅಂತಿದೆ. ಎಲ್ಲಿ ತನಕ? ಕ್ರಿಸ್ತನಲ್ಲಿ ಸೇರುವ ತನಕ ಅಷ್ಟೇನೆ. ಸೇರಿದ ಮೇಲೆ ಅದು ಮುಗಿತದೆ, ಕೆಲಸ ಮಾಡಲ್ಲ ಅಂತ, ಕೆಲಸ ಮಾಡಲ್ಲ. ಈಗ ಉದಾಹರಣೆಗೆ ನಮ್ಮ ರಾಜೇಶ್ ಬ್ರದರ್ಗೆ ಈಗ 2 ಮಕ್ಕಳು ಸ್ಕೂಲ್ಗೆ ಹೋಗುವಂಥ ಒಂದು ಹಂತಕ್ಕೆ ಬೆಳೆದಿದ್ದಾರೆ. ಇವಾಗ LKG UKGಗೆ ಅವರು ಒಂದು ಶಾಲೆಗೆ ಅಡ್ಮಿಷನ್ ಮಾಡಿಸ್ತಾರೆ. ಅಡ್ಮಿಷನ್ ಮಾಡಿಸಿದಾಗ ಇವರು ಆ ಶಾಲೆಯ ಒಂದು ಬಸ್ಸು ಅಥವಾ ಆಟೋ ಬರ್ತದೆ. ಇವರು ಮನೆಯಿಂದ ಏನು ಮಾಡಬೇಕು, ಅವ್ರನ್ನ ಆ ಆಟೋದಲ್ಲಿ ಕೂಡಿಸ್ಬೇಕು ಅಥವಾ ಶಾಲಾ ಬಸ್ಸಲ್ಲಿ ಕೂಡಿಸ್ ಕಳಿಸ್ಬೇಕು. ನಿಮ್ಮ ಜವಾಬ್ದಾರಿ ಎಲ್ಲಿಂದ ಎಲ್ಲಿಗೆ? ಶಾಲೆ ಬಸ್ವರೆಗೆ ಕೂಡಿಸೋವರೆಗೆ. ಅಲ್ಲಿಂದ ಯಾರು ಜವಾಬ್ದಾರಿ? ಅದು ಅವರು ಶಾಲೆಯವ್ರ ಜವಾಬ್ದಾರಿ. ಪುನಃ ಆ ಶಾಲೆಯಿಂದ ಆ ಮಕ್ಕಳನ್ನು ಸುರಕ್ಷಿತವಾಗಿ ಈ ಗೇಟ್ ಮುಂದೆ ತಂದು ಬಿಟ್ಟರೆ ಅಲ್ಲಿಗೆ ಅವ್ರ ಜವಾಬ್ದಾರಿ ಏನಾಯಿತು, ಮುಗೀತು. ಅಲ್ಲಿಂದ ಯಾರು ಜವಾಬ್ದಾರಿ? ಅದು ತಂದೆ ತಾಯಿಗಳ ಜವಾಬ್ದಾರಿ ಅದು. ಸೊ ಹಾಗೆ ಧರ್ಮಶಾಸ್ತ್ರದ ಜವಾಬ್ದಾರಿ ಎಲ್ಲಿವರೆಗೂ ಅಂತಂದರೆ ಕ್ರಿಸ್ತ ನಂಬಿಕೆಯ ಕಾಲ ಬರೋ ತನಕ ಮಾತ್ರ ಅದೇನು ಮಾಡ್ತಿದೆ, ನಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇದೆ. ಯೇಸು ಕ್ರಿಸ್ತನ ಕಾಲ ಬಂದ ಮೇಲೆ, ವಿಶ್ವಾಸ ಜೀವಿತ ಅನ್ನುವಂಥದ್ದು ಬಂದ ಮೇಲೆ ಅದ್ರ ಕೆಲಸ ಇನ್ನೂ ಮುಗೀತಷ್ಟೇ. ಸೊ ಧರ್ಮಶಾಸ್ತ್ರ ಇವಾಗ ಕ್ರೈಸ್ತರಿಗೆ ಅನ್ವಯ ಆಗೋದಿಲ್ಲ ಅಂತೇಳಿ ಈ ವಚನ ಭಾಗ ನಮ್ಮನ್ನು ಸ್ಪಷ್ಟಪಡಿಸ್ತದೆ. ಮತ್ತೀಗ ಅನ್ವಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಅನುಸರಿಸ್ತೀನಿ ಅಂತಂದರೆ ಮತ್ತೆ ನಾನು ಏನು ಮಾಡ್ತಾ ಇದ್ದೀನಿ? ನಾನು ಭ್ರಷ್ಟನಾಗ್ತಾ ಇದ್ದೀನಿ, ಆತ್ಮಿಕ ವ್ಯಭಿಚಾರಿ ಆಗ್ತಾ ಇದ್ದೀನಿ. ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತಂದರೆ ಈ ರೀತಿ ಮಾಡುವಂತಹ ಸಭೆಯನ್ನು ದೇವರು ಸ್ವೀಕಾರ ಮಾಡ್ತಾನೆ? ಹಾಗಾದರೆ ಸ್ವೀಕಾರ ಮಾಡಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ದೇವರು ಯಾವ ಸಭೆಯನ್ನು ಸ್ವೀಕರಿಸ್ತಾನೆ ಅನ್ನುವಂಥದ್ರ ವಿಷಯದಲ್ಲಿ ಆತನ ಸ್ಪಷ್ಟತೆಯನ್ನು ಹೊಂದಿರೋದ್ರಿಂದ ಆ ಸ್ಪಷ್ಟತೆಯನ್ನು ಹೊಂದಿರತಕ್ಕಂಥ ಸಭೆಗಳು ಯಾವೆಲ್ಲ ಇರ್ತವೋ ಅಂಥವನ್ನು ಮಾತ್ರ ಆತನ ಸ್ವೀಕಾರ ಮಾಡ್ತಾನೆ ಹೊರತಾಗಿ ಉಳಿದವುಗಳ ವಿಷಯದಲ್ಲಿ ಧರ್ಮವನ್ನು ಮೀರಿ ನಡೆಯೋರೆ ನನ್ನಿಂದ ನೀವೇನು ಮಾಡಿರಿ, ನೀವು ತೊಲಗಿ ಹೋಗಿರಿ ಅಂತ ಹೇಳ್ತೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹ ಇರೋದಿಲ್ಲ ಅನ್ನೋಂಥದ್ದು ನಾವು ಗುರುತಿಸ್ಬೇಕಾಗ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಕೂಡ ಇದೇ ವಿಷಯವನ್ನು ನಾವು ಗಮನಿಸ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನದಿಂದ, ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ. ಯಾರು? ಯೇಸು ಕ್ರಿಸ್ತನು. ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಯಾರು? ಯೇಸು ಕ್ರಿಸ್ತನು. 7ನೇ ವಚನ, ಆ ಮೊದಲನೆಯ ಒಡಂಬಡಿಕೆಯು ದೋಷವಿಲ್ಲದ್ದಾಗಿದ್ದರೆ 2ನೇ ಒಡಂಬಡಿಕೆಗೆ ಅವಕಾಶವಿರ್ತಿರಲಿಲ್ಲ. ಆದರೆ ದೇವರು ಆ ಒಡಂಬಡಿಕೆಗೆ ಸೇರಿದವರ ಮೇಲೆ ತಪ್ಪು ಹೊರಿಸಿ ಈಗಂತಾನೆ, ಹೇಗಂತ ಇದ್ದಾನೆ? ಇಗೋ, ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಎಂದು ಕರ್ತನು ಹೇಳುತ್ತಾನೆ. ಆ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರಕೊಂಡು ಬಂದ ಕಾಲದಲ್ಲಿ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತದ್ದಲ್ಲ. ಅವರು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲವಾದ್ದರಿಂದ ನಾನು ಅವರ ಚಿಂತೆಯನ್ನು ಬಿಟ್ಟೆನೆಂದು ಕರ್ತನು ಹೇಳುತ್ತಾನೆ. ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿಡುವೆನು, ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು.
ನಾನು ಅವರಿಗೆ ದೇವರಾಗಿರುವನು, ಅವರು ನನಗೆ ಪ್ರಜೆಗಳಾಗಿರುವರು ಅಂತ ಹೇಳ್ತಾನೆ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದಾನೆ, ಒಡಂಬಡಿಕೆಯನ್ನು ಕ್ಯಾನ್ಸಲ್ ಮಾಡಿ ಹೊಸ ಒಡಂಬಡಿಕೆಯನ್ನು ಏನು ಮಾಡ್ತಾ ಇದ್ದಾನೆ, ಆತನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾನೆ, ಜಾರಿಗೆ ತರ್ತಾ ಇದ್ದಾನೆ ಅಂತೇಳಿ. ಸೊ ಹಾಗಾಗಿ ಮೋಶೆ ಧರ್ಮಶಾಸ್ತ್ರ ಅಂತಕ್ಕಂಥದ್ದು, ಹಳೆ ಒಡಂಬಡಿಕೆ ಅಂತಕ್ಕಂಥದ್ದು ಅದು ಕ್ರೈಸ್ತರಿಗೆ ಅನ್ವಯ ಆಗೋದಿಲ್ಲ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ದೇವರು ಏನು ಮಾಡಿದ್ದಾನೆ, ವಿಷಯವನ್ನು ತಿಳಿಸ್ಕೊಟ್ಟಿದ್ದಾನೆ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನವರು ಕೂಡ ಏನು ಹೇಳ್ತಾರೆ ಅಂತಂದರೆ, ಮಾರ್ಕನ್ ಬರೆಸುವಾರ್ತೆ 2ನೇ ಅಧ್ಯಾಯದಲ್ಲಿ, ಮಾರ್ಕನ್ ಬರೆಸುವಾರ್ತೆ 2ನೇ ಅಧ್ಯಾಯ 21ನೇ ವಚನದಲ್ಲಿ ಇಲ್ಲಿ ಆತನು ಈ ಧರ್ಮಶಾಸ್ತ್ರ ಮತ್ತು ಹೊಸ ಒಡಂಬಡಿಕೆಯ ಒಂದು ವಿಷಯದಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ಏನೋ ಉದಾಹರಣೆ, ಯಾರೂ ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ಏನು ಮಾಡಲ್ಲಂತೆ, ತ್ಯಾಪೆ ಹಚ್ಚುವುದಿಲ್ಲ ಅಂತ ಹೇಳ್ತಾನೆ. ಹೇಳ್ತಾನೆ, ಹಳೆ ಬಟ್ಟೆಯನ್ನು ಹೊಸ ಬಟ್ಟೆಗೆ ಏನು ಮಾಡಲ್ಲ ಅವರು, ತ್ಯಾಪೆ ಹಚ್ಚಲ್ಲ ಅಂತಂದರೆ, ಈಗ ಉದಾಹರಣೆಗೆ ನಾವು ತ್ಯಾಪೆ ಹಚ್ಕೊಂಡಿದ್ದೀವಿ, ಈಗಂತೂ ತ್ಯಾಪೆ ಹಚ್ಚೋದೇ ಇಲ್ಲ ಯಾರು ಕೂಡ. ಸ್ವಲ್ಪ ಏನಾದರೂ ಅರ್ಧೋಗಿದ್ದಂದ್ರೆ ಹೊಸ ಪೀಸೆ ಹೊಸದು ಕೊಡಿಸು ಅಂತಾರೆ. ನಾವು ಹಂಗಿದ್ದಿಲ್ಲ ಅವಾಗ. ನಾವು ಇಲ್ಲಿ ಕೂತು ಚಡ್ಡಿ ಎಲ್ಲ ಹರಿದೋಗಿರ್ತಿತ್ತು. ಹರಿದೋದ್ರೂ ಕೂಡ ನಮ್ಮಮ್ಮವ್ರು ಏನು ಮಾಡ್ತಾರೆ, ತ್ಯಾಪ್ ಹಚ್ತಾ ಇದ್ರು. ಅದಕ್ಕೆ ಹಚ್ಚಿ ಕೈ ಸೂಜಿ ದಾರ ತೆಗೆದು ಹೊಲ್ದು ಅದು ತ್ಯಾಪ್ ಹಚ್ಚಿದ್ದು ಕೂಡ ಸೌದೋಗ್ತಿರ್ತಿತ್ತು. ಇನ್ನೂ ಅದ್ರ ಮೇಲೆ ಇನ್ನೊಂದು ತ್ಯಾಪ್ ಹಚ್ತಾ ಇದ್ರು. ಅದನ್ನು ಇವತ್ತು ಉದಾಹರಣೆ ಕೊಡ್ತಾನೆ ಯೇಸು ಕ್ರಿಸ್ತನು. ಏನು ಹೇಳ್ತಾನೆ ಅಂತಂದರೆ, ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ, ಹಚ್ಚಿದರೆ ಆ ಹೊಸ ತ್ಯಾಪೆಯು ಹಳೆಯ ವಸ್ತ್ರವನ್ನು ಇಂಜುವುದರಿಂದ ಅರಕು ಇನ್ನೂ ಹೆಚ್ಚಾಗ್ತದೆ ಅಂತ ಹೇಳ್ತಾನೆ. ಸೊ ಇದರ ಅನುಭವ ಇವತ್ತಿನ ಜನಗಳಿಗಿಲ್ಲ. ಇವತ್ತು ಇತ್ತೀಚಿನ ಜನಗಳ ಪೀಳಿಗೆಗೆ ಇದ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಆದ್ದರಿಂದ ಭಾಳ ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಈ ವಿಷಯ ಯಾಕೆ ಹೇಳ್ತಾನೆ ಅಂತಂದರೆ, ಹಳೆ ಒಡಂಬಡಿಕೆನ ಹೊಸ ಒಡಂಬಡಿಕೆಗೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಹೊಸ ಒಡಂಬಡಿಕೆ ಕೂಡ ಏನಾಗ್ತದೆ, ಅದು ಹಳೆ ಒಡಂಬಡಿಕೆ ಹರ್ಕೊಂಡು ಹೋಗ್ಬಿಡ್ತದೆ ಅಂತ, ಎಲ್ಲೆಲ್ಲೋ ತಗೊಂಡು ಹೋಗ್ಬಿಡ್ತದೆ ನಿಮ್ಮನ್ನು ಅಂತೇಳಿ. ಮತ್ತೆ ಇನ್ನೊಂದು ಉದಾಹರಣೆ ಹೇಳ್ತದೆ ನೋಡಿ, 22ನೇ ವಚನದಲ್ಲಿ, ಮತ್ತು ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಯಾರೂ ಹಾಕಿಡುವುದಿಲ್ಲ, ಇಟ್ಟರೆ ಆ ದ್ರಾಕ್ಷಾರಸವು ಬುದ್ದಲಿಗಳನ್ನು ಒಡೆದು ದ್ರಾಕ್ಷಾರಸವು ಬುದ್ದಲಿಗಳು ಎರಡೂ ಕೆಟ್ಟು ಹೋಗುವು ಅಂತ ಹೇಳ್ತಾನೆ. ಅಂದ್ರೆ ಹಳೆ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಏನು ಮಾಡಲ್ಲ, ಇಡಲ್ಲ. ಯಾಕಂದ್ರೆ ಹಳೆ ದ್ರಾಕ್ಷಾರಸದ್ದು ಸ್ಟ್ರಾಂಗು ಜಾಸ್ತಿ ಇರೋದ್ರಿಂದ ಹೊಸ ಬುದ್ದಲಿಗಳು ಅಂದ್ರೆ ಹೊಸ ಚರ್ಮದ ಚೀಲಗಳು ಏನು ಮಾಡ್ತವೆ, ಅದನ್ನ ಒಡೆದಾಕ್ಬಿಡ್ತವೆ ಅಂತ ಹೇಳ್ತಾನೆ. ಹಾಗಾಗಿ ಮಿಕ್ಸ್ ಮಾಡಬಾರ್ದು ಅಂತ ಹೇಳ್ತಾನೆ. ಮಿಕ್ಸ್ ಮಾಡಿದ್ರೆ ಈ ರೀತಿ ಪರಿಸ್ಥಿತಿ ಆಗುತ್ತೆ ಅಂತ ಹೇಳಿ. ಮತ್ತೆ ಇವತ್ತು ಎಷ್ಟು ಜನ ಮಿಕ್ಸ್ ಮಾಡ್ತಾ ಇಲ್ಲ? ಮತ್ತೆ ಹಾಗಾದ್ರೆ ಅಂಥ ಮಿಕ್ಸ್ ಮಾಡ್ತಕ್ಕಂಥ ಸಭೆಗಳನ್ನು ಇವತ್ತು ದೇವರು ಅಂಗೀಕಾರ ಮಾಡ್ತಾನೆ? 100% ಇಲ್ಲ. ದೇವರು ಸ್ಪಷ್ಟತೆಯನ್ನು ಹೊಂದಿದ್ದಾನೆ. ಆದ್ದರಿಂದ ದೇವರು ಯಾವ ಸಭೆಯನ್ನು ಸ್ವೀಕರಿಸ್ತಾನೆ ಅನ್ನುವ ವಿಷಯದಲ್ಲಿ ಜನ ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕು. ಇವತ್ತೆಲ್ಲ ಜನ ಸೀರಿಯಸ್ ಆಗಿ ಆಲೋಚನೆ ಮಾಡಿ ಯಾವುದನ್ನು ಆತನು ಸ್ವೀಕರಿಸುವುದಕ್ಕೆ ಇಷ್ಟವುಳ್ಳವನಾಗಿದ್ದನೋ ಅದನ್ನು ಗ್ರಂಥದಲ್ಲಿ ಆತನು ಸ್ಪಷ್ಟವಾಗಿ ತಿಳಿಸಿರೋದ್ರಿಂದ ಅದನ್ನು ನಾನು ಕಂಡುಕೊಂಡು ಅದರಲ್ಲಿ ನಾನು ಒಳಗಾಗಿ ನಡೆದಾಗ ಅದನ್ನು ದೇವರು ಸ್ವೀಕಾರ ಮಾಡ್ತಾನೆ ಅನ್ನೋ ವಿಷಯ ಅವರಿಗೆ ಅರ್ಥ ಆಗಬೇಕು. ಎಲ್ರಿಗೂ ಕೂಡ ಅರ್ಥ ಆಗಬೇಕು, ನಮಗೂ ಅರ್ಥ ಆಗಬೇಕು, ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಮಾಡ್ಕೋಬೇಕು. ಸೊ ಹಾಗಾದರೆ ಗ್ರಂಥವನ್ನು ನಾವು ಆಲೋಚನೆ ಮಾಡ್ತಾ ಈ ವಿಷಯದಲ್ಲಿ ಮುಂದಕ್ಕೆ ಸಾಗಿದರೆ, ಸೊ ಈ ಒಂದು ವಚನಗಳು ಏನು ಮಾಡ್ತೇವೆ ಅಂತಂದರೆ, ಮೋಶೆಯ ಧರ್ಮಶಾಸ್ತ್ರ ಇನ್ನು ಕ್ರೈಸ್ತರಿಗೆ ಅನ್ವಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ವಚನಗಳು ನಮಗೆ ತಿಳಿಸ್ತಾ ಇದ್ದವು. ಇನ್ನು ಮುಂದುವರೆದ ಭಾಗದಲ್ಲಿ ಈ ವಚನಗಳು ಕ್ರಿಸ್ತನ ಮತ್ತು ಆತನ ಅಪೋಸ್ತಲರ ಮಾತುಗಳನ್ನು ಅನುಸರಿಸಬೇಕು ಅಂತ ಹೇಳ್ಬಿಟ್ಟು ಈ ವಚನಗಳು ಹೇಳ್ತಾ ಇದ್ದಾವೆ. ಮುಂದಿನ ವಚನ ಭಾಗಗಳು, ಈ ವಚನಗಳು ಕ್ರಿಸ್ತನ ಮತ್ತು ಆತನ ಅಪೋಸ್ತಲರ ಮಾತುಗಳನ್ನು ಅನುಸರಿಸಬೇಕು, ಅವುಗಳನ್ನು ಮಾತ್ರ ಅನುಸರಿಸಿದರೆ ಅಂಥವುಗಳನ್ನ ದೇವರು ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದನ್ನು ಹೇಳ್ತಾನೆ. ಯೋಹಾನ್ ಬರೆಸುವಾರ್ತೆಯಲ್ಲಿ ಈ ವಿಷಯವನ್ನು ನಾವು ಗಮನಿಸಿ. ಯೋಹಾನ್ ಬರೆಸುವಾರ್ತೆ 12ನೇ ಅಧ್ಯಾಯ, ಯೋಹಾನ್ ಬರೆಸುವಾರ್ತೆ 12ನೇ ಅಧ್ಯಾಯ, ಯೋಹಾನ್ ಬರೆಸುವಾರ್ತೆ 12ನೇ ಅಧ್ಯಾಯ 48ರಿಂದ 50ನೇ ವಚನ. ಯೋಹಾನ 12, ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೇ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ. ಅದು ಯಾವುದಂದ್ರೆ, ನಾನು ಆಡಿದ ಮಾತು ಅದೇ ಅವನಿಗೆ ಕಡೆಯ ದಿನದಲ್ಲಿ ಏನು ಮಾಡ್ತದೆ, ತೀರ್ಪು ಮಾಡ್ತದೆ ಅಂತ ಹೇಳ್ತಾನೆ. 50ನೇ ವಚನದವರೆಗೆ
ಯಾಕೆಂದರೆ ಹ್ಮ್ ನನ್ನಷ್ಟಕ್ಕೆ ನಾನೇ ಮಾತನಾಡಿದವನಲ್ಲ, ಹ್ಮ್ ನನ್ನನ್ನು ಕಳುಹಿಸಿಕೊಟ್ಟ ತಂದೆಯೇ ಹ್ಮ್ ನೀನು ಇಂಥದ್ದನ್ನು ಹೇಳಬೇಕು, ಹ್ಮ್ ಹೀಗೆ ಹೀಗೆ ಮಾತನಾಡಬೇಕು ಹ್ಮ್. ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ. ಹ್ಮ್ ಆತನ ಆಜ್ಞೆ ಹ್ಮ್. ನಿತ್ಯ ಜೀವವಾಗಿದೆ ಎಂದು ಬಲ್ಲೆನು. ಹ್ಮ್. ಆದುದರಿಂದ ಹ್ಮ್ ನಾನು ಮಾತನಾಡುವುದನ್ನೆಲ್ಲ ತಂದೆ ನನಗೆ ಹೇಳಿದ ಮೇರೆಗೆ ಮಾತನಾಡುತ್ತೇನೆ ಎಂದರು. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನಿಮಗೆ ತೀರ್ಪು ಮಾಡುವಂಥದ್ದು ಒಂದಿದೆ ಅಂತ ಹೇಳ್ತಾನೆ. ಏನ ತೀರ್ಪು ಮಾಡುವಂಥದ್ದು? ನಾನು ಆಡಿದ ಮತ್ತೀಗ ಆತನ ಆಡಿದ ಮಾತುಗಳು ಎಲ್ಲಿದ್ದಾವೆ? ಇವಾಗ ಹೊಸ ಒಡಂಬಡಿಕೆಯಲ್ಲಿದ್ದಾವೆ. ಹೊಸ ಒಡಂಬಡಿಕೆ ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 3ನೇ ವಚನದಲ್ಲಿ ಏನು ಹೇಳ್ತಾನೆ? 1ನೇ ಅಧ್ಯಾಯ 1ರಿಂದ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಯಾರ ಮುಖಾಂತರ ಮಾತಾಡಿದ್ದಾನೆ? ಮಗನ ಮುಖಾಂತರ ಮಾತಾಡಿದ್ದಾನೆ ಅಂತ ಹೇಳ್ತಾನೆ. ಫೈನಲ್ ವರ್ಡ್, ಇನ್ನು ಮಾತಾಡೋದಕ್ಕೆ ಏನೂ ಇಲ್ಲ. ಮತ್ತು ಈತನ ಮಾತುಗಳನ್ನು ನಾವು ಕೇಳಲಿಲ್ಲ ಅಂತಂದರೆ, ನಾನು ಮೋಶೆ ಮಾತುಗಳನ್ನು ಕೇಳ್ತೀನಿ, ಪ್ರವಾದಿಗಳ ಮಾತು ಕೇಳ್ತೀನಿ, ಧರ್ಮಶಾಸ್ತ್ರದ ಮಾತುಗಳು ಕೇಳುತ್ತಾ ನಾನು ಅದನ್ನು ಸಭೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಳ್ತೀನಿ ಅಂತಂದರೆ, ದೇವ್ರು ಹೇಗೆ ಸ್ವೀಕಾರ ಮಾಡ್ತಾನೆ ಆ ಸಭೆಯನ್ನು? ಸೊ ಅದರಿಂದ ಪರಿಸ್ಥಿತಿ ಹಿಂಗಿದೆ. ನಾನು ಕೂಡ ಆಲೋಚನೆ ಮಾಡಬೇಕು. ಇವಾಗ ನಾನು ಕೂಡ ದೇವರು ಕೋರ್ಕೊಂಡಂಥ ಸಭೆನೇ ಎಂಬುದಾಗಿ ನಾನು ಕೂಡ ನಡೀತಾ ಇದ್ರು ಕೂಡ ನಾನು ಒಂದು ರೀತಿಯಲ್ಲಿ ಆಲೋಚನೆ ಮಾಡಬೇಕು. ಇವಾಗ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಾ? ಹಳೆದಕ್ಕೂ ಹೊಸದಕ್ಕೆ ಎರಡು ಮಿಕ್ಸ್ ಮಾಡ್ತಾ ಇದ್ದೀನಾ? ಮಿಕ್ಸ್ ಮಾಡಿದ್ರೆ ಬುದ್ಧಲ್ಲಿ ಒಡೆದೋಗ್ತದೆ, ಹುಷಾರ್. ಹಳೆಯ ದ್ರಾಕ್ಷಾರಸವನ್ನು ಹೊಸ ಬುದ್ಧಲಿಯಲ್ಲಿ ಮಿಕ್ಸ್ ಮಾಡಬಾರ್ದು. ನೀವು ಮಿಕ್ಸ್ ಮಾಡಿಬಿಟ್ರೆ ಬುದ್ಧಲ್ಲಿ ಒಡೆದೋಗ್ತದೆ. ಹೊಸ ಬಟ್ಟೆಯನ್ನು ಹಳೆಯ ಬಟ್ಟೆಗೆ ನೀಡಿ ಟ್ಯಾಪ್ ಹಚ್ಚಬಾರ್ದು. ಟ್ಯಾಪ್ ಹಚ್ಚಿದ್ರೆ ಗಿಂಚ್ಕೊಂಡು ಹೋಗ್ತದೆ. ಹಳೆದನ್ನು ಹೊಸದಕ್ಕೆ ಸೇರಿಸಬಾರ್ದು, ಹೊಸದನ್ನು ಹಳೆದಕ್ಕೆ ಸೇರಿಸಬಾರ್ದು. ಹಾಗಾದ್ರೆ ಏನು ಸೇರಿಸ್ಬೇಕು ಅಂತ ಹೇಳ್ತದನಂತಂದರೆ, ಯೇಸು ಕ್ರಿಸ್ತನ ಮಾತುಗಳನ್ನೇ ನೀವು ಸೇರಿಸ್ಬೇಕು. ಆ ಮಾತುಗಳ ಪ್ರಕಾರ ಯಾರು ಕಟ್ಟಲ್ಪಟ್ಟಿರ್ತಾರೋ ಅಂಥ ಮನೆಯನ್ನೇ ಇವತ್ತು ದೇವರು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಮತ್ತೇನು ಬರೆಸುವಾರ್ತೆ 7ನೇ ಅಧ್ಯಾಯದಲ್ಲಿ ಮತ್ತೇನು ಬರೆಸುವಾರ್ತೆ 7ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಪರ್ವತ ಪ್ರಸಂಗ ಮಾಡ್ತಾ ಕೊನೆಯದಾಗಿ ಒಂದು ಮಾತನ್ನು ಆತನು ಹೇಳ್ತಾ ಇದ್ದಾನೆ. ಮತ್ತೇನು ಬರೆಸುವಾರ್ತೆ 7ನೇ ಅಧ್ಯಾಯ 24ನೇ ವಚನ. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು ಅಂತ ಹೇಳ್ತಾನೆ. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದು 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆಯ ಮೇಲಿದ್ದರಿಂದ, ಇದು ಪಾಯಿಂಟ್. ಯಾವುದ್ರ ಮೇಲಿದೆ? ಅದರ ಬುನಾದಿ ಯಾರ ಮೇಲಿದೆ? ಬಂಡೆ ಮೇಲಿದೆ. ಆ ಬಂಡೆ ಯಾರು ಅಂತಂದ್ರೆ ಯೇಸು ಕ್ರಿಸ್ತನು. ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಪೇತ್ರನು ಯೇಸು ಕ್ರಿಸ್ತನನ್ನ ಜೀವ ಸ್ವರೂಪನಾದ ದೇವರ ಕುಮಾರನು, ಬರಬೇಕಾದಂಥ ಮೆಸ್ಸಿಯನೆಂಬುದಾಗಿ ಏನು ಒಪ್ಕೊಳ್ತಾನಲ್ಲ, ಆ ಅರಿಕೆ ಎಂಬಂಥ ಬಂಡೆ ಮೇಲೆ ನೀನು ಏನು ಒಪ್ಕೊಂಡಿಯೋ ಆ ಬಂಡೆ ಮೇಲೆ ಏನು ಮಾಡ್ತಾನೆ? ನನ್ನ ಸಭೆಯನ್ನು ಕಟ್ತೀನಿ ಅಂತ ಹೇಳ್ತಾನೆ. ಆ ಸಭೆ ಯಾವುದಂತಂದ್ರೆ ಕ್ರಿಸ್ತನ ಮಾತುಗಳುಳ್ಳ ಅಸ್ಥಿವಾರವಾಗಿರ್ತಕ್ಕಂಥ ಸಭೆ ಅಂತ ಹೇಳ್ತಾನೆ. ಮಿಕ್ಸ್ಡ್ ಇಲ್ಲ. ಧರ್ಮಶಾಸ್ತ್ರ, ಪ್ರವಾದಿಗಳ ವಚನಗಳು ಇವು ಮಿಕ್ಸ್ಡ್ ಮಾಡಿಲ್ಲ. ಆದ್ದರಿಂದ ಯೇಸು ಕ್ರಿಸ್ತನ ಮಾತುಗಳೇ ಇವತ್ತು ಅನುಸರಿಸಿದರೆ ನಾವುಗಳು ಆತನು ಕೋರಿಕೊಂಡಂಥ ಸಭೆಯಾಗಿರ್ತೀವಿ ಅಂತೇಳಿ ಆ ಮಾತುಗಳೇ ಮುಂದಿನ ದಿನಗಳಲ್ಲಿ ನ್ಯಾಯ ತೀರಿಸ್ತೇವೆ ಅಂತ ಹೇಳ್ಬಿಟ್ಟು ನಮಗೆ ಗ್ರಂಥ ಹೇಳ್ತದೆ. ಶಿಷ್ಯರು ಕೂಡ ಏನು ಮಾಡ್ತಾರೆ ಅಂತಂದರೆ, ಅಪೋಸ್ತಲರ ಮಾತುಗಳನ್ನೇ ಮನುಷ್ಯರ ಮಾತುಗಳನ್ನಾಗಲ್ಲದೆ ದೇವರ ಮಾತುಗಳೆಂಬುದಾಗಿ ಅಂಗೀಕರಿಸ್ತಾರೆ. ಶಿಷ್ಯರು ಕೂಡ ಏನು ಮಾಡ್ತಾರೆ ಅಂತಂದರೆ, ಅಪೋಸ್ತಲರ ಮಾತುಗಳನ್ನು ಮನುಷ್ಯರ ಮಾತು ಅಂತೇಳಿ ಅವ್ರು ಅಂಗೀಕರಿಸಲ್ಲ. ಅಪೋಸ್ತಲರು ಆಡುವಂಥ ಮಾತುಗಳನ್ನ ಇವರು ಮನುಷ್ಯರ ಮಾತು ಅಂತೇಳಿ ಅವ್ರು ಅಂಗೀಕರಿಸ್ತದೆ. ಅಪೋಸ್ತಲರು ಆಡುವಂಥ ಮಾತುಗಳನ್ನು ದೇವರ ಮಾತುಗಳು ಅಂತೇಳಿ ಏನು ಮಾಡಿದ್ದಾರೆ? ಅವರು ಅಂಗೀಕರಿಸ್ಕೊಂಡಿದ್ದಾರೆ. ಹಾಗಾಗಿ ಯೇಸು ಕ್ರಿಸ್ತನ ಮಾತಿನ ಪ್ರಕಾರ ನಾವು ಕಟ್ಟಲ್ಪಡಬೇಕು. ಯೇಸು ಕ್ರಿಸ್ತನ ಅಪೋಸ್ತಲರ ಮಾತಿನ ಪ್ರಕಾರ ನಾವೇನು ಮಾಡಬೇಕು? ನಾವು ಕಟ್ಟಲ್ಪಡಬೇಕು ಅಂತ ಹೇಳ್ತಾನೆ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ, ನಾವು ನಿಮ್ಮಲ್ಲಿಗೆ ಬಂದಾಗ ನೀವು ದೇವರ ವಾಕ್ಯವನ್ನ ನಮ್ಮಿಂದ ಕೇಳಿದಾಗ ಅದನ್ನ ಮನುಷ್ಯರ ವಾಕ್ಯವೆಂದೆಣಿಸದೆ ದೇವರ ವಾಕ್ಯವೊಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡಬಿಡದೆ. ಸೊ ಹಾಗಾದ್ರೆ ಅಪೋಸ್ತಲರ ಮಾತುಗಳು ಯಾರ ಮಾತುಗಳವು? ಅಪೋಸ್ತಲರ ಮಾತುಗಳು ಯಾರ ಮಾತುಗಳು? ದೇವರ ಮಾತುಗಳವು.
ಸೊ ಹಾಗಾಗಿ ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಕಟ್ಟಲ್ಪಡಕೂಡದು ಸಭೆ. ಪ್ರವಾದಿಗಳ ಗ್ರಂಥದ ಆಧಾರದ ಮೇಲೆ ಸಭೆಗಳು ಕಟ್ಟಲ್ಪಡಬಾರದು. ಯೇಸು ಕ್ರಿಸ್ತನ ಮಾತುಗಳ ಮೇಲೆ ಕಟ್ಟಲ್ಪಡಬೇಕು, ಯೇಸು ಕ್ರಿಸ್ತನ ಅಪೋಸ್ತಲರ ಮಾತುಗಳ ಮೇಲೆ ಕಟ್ಟಲ್ಪಡಬೇಕು ಅನ್ನುವಂಥದ್ದು ಇವತ್ತು ದೇವರು ಸ್ವೀಕರಿಸುವಂಥ ಸಭೆಯ ಒಂದು ಗುಣ, ಲಕ್ಷಣ, ಅದರ ಕಾನೂನು ಇವತ್ತು ಹೇಳ್ತಾ ಇದೆ ನಮಗೆ. ಆದ್ದರಿಂದ ಅಪೋಸ್ತಲರ ಮಾತುಗಳು ಏನು ಅಂತಂದರೆ ಅವು ಕರ್ತನ ವಿಧಿಯೇ, ಕಮಾಂಡ್ಮೆಂಟ್ಸ್ ಆಫ್ ಲಾರ್ಡ್. ಅಪೋಸ್ತಲರ ಮಾತುಗಳು ಏನು ಅಂತಂದರೆ ದೇವರ ವಿಧಿ ಅಂತ ಹೇಳ್ತಾನೆ. ಅಪೋಸ್ತಲರ ಮಾತುಗಳು ಏನಂತಂದರೆ ದೇವರ ವಿಧಿ ಅಂತ ಹೇಳ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 37ನೇ ವಚನದಲ್ಲಿ, ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 14 ವರ್ಸ್ 37, 37ನೇ ವಚನ. ಯಾವನಾದರೂ ತನ್ನನ್ನು ಪ್ರವಾದಿ ಎಂದಾಗಲಿ ದೇವರಾತ್ಮನಿಂದ ನಡೆಸಲ್ಪಡುವವನೆಂದಾಗಲಿ ಭಾವಿಸಿಕೊಂಡರೆ ನಾನು ನಿಮಗೆ ಬರೆದಿರುವ ಸಂಗತಿಗಳು ಕರ್ತನ ವಿಧಿಯೇ ಎಂದು ಚೆನ್ನಾಗಿ ತಿಳಿದುಕೊಳ್ಳಲಿ ಅಂತ ಹೇಳ್ತಾನೆ. ಅಂದರೆ ಪೌಲನು ಬರೆದಂಥ ಮಾತುಗಳು ಎಂಥವು ಮಾತವು? ಕರ್ತನ ವಿಧಿ ಅಂತ ಹೇಳ್ತಾನೆ. ವಿಧಿ ಅಂದರೆ ಇಂಗ್ಲೀಷಲ್ಲಿ ಏನು ಹೇಳ್ತಾನೆ? ದ ಕಮಾಂಡ್ಮೆಂಟ್ಸ್ ಆಫ್ ಲಾರ್ಡ್ ಅಂತ. ಕರ್ತನ ಒಂದು ವಿಧಿಗಳು, ಆ ವಿಧಿಗಳು ಯಾರು ಅಂತಂದರೆ ಅಪೋಸ್ತಲರ ಮಾತುಗಳು ಅಂತ ಹೇಳ್ತಾನೆ. ಹಾಗಾಗಿ ಸಭೆ ಯಾವುದ್ರ ಮೇಲೆ ಕಟ್ಟಲ್ಪಡಬೇಕಂತಂದರೆ ಯೇಸು ಕ್ರಿಸ್ತನ ಮಾತಿನ ಮೇಲೆ, ಅಪೋಸ್ತಲರ ಮಾತಿನ ಮೇಲೆ ಕಟ್ಟಲ್ಪಡುವಂಥ ಸಭೆಯನ್ನು ಇವತ್ತು ದೇವರು ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾನೆ. ಸೊ ಹಾಗಾದರೆ ನೀವು ಹೊಸ ಒಡಂಬಡಿಕೆಯನ್ನು ಅನುಸರಿಸದಿದ್ದರೆ ಅದು ಏನಾಗಿರಲ್ಲ ಅಂತಂದರೆ ಅದು ಕ್ರಿಸ್ತನ ಸಭೆ ಆಗಿರೋದಿಲ್ಲ. ಹೊಸ ಒಡಂಬಡಿಕೆಯನ್ನು ನೀವು ಅನುಸರಿಸಲಿಲ್ಲ ಅಂತಂದರೆ, ಆ ಹೊಸ ಒಡಂಬಡಿಕೆಯ ಕಾನೂನನ್ನು ನೀವು ಅನುಸರಿಸದಿದ್ದರೆ ಅದು ದೇವರು ಸ್ವೀಕಾರ ಮಾಡಿಕೊಂಡಂಥ ಸಭೆ ಆಗಿರೋದಕ್ಕೆ ಸಾಧ್ಯನಿಲ್ಲ. ಸೊ ಹಾಗಾಗಿ ಹೊಸ ಒಡಂಬಡಿಕೆಯ ಸಭೆಗೆ ಇರುವಂಥ ಮಾದರಿ ಏನಂತಂದರೆ, ನಂಬರ್ 1 ಮಾದರಿ ಅಂತಂದರೆ ಇಟ್ಸ್ ಕಾನೂನು ಯಾವುದು? ಬೈಬಲ್ ಗ್ರಂಥನೇ. ಆ ಬೈಬಲ್ ಗ್ರಂಥದಲ್ಲಿ ವಿಶೇಷವಾಗಿ ನಮಗೆ ಹೊಸ ಒಡಂಬಡಿಕೆ, ಆ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಮಾತುಗಳು ಮತ್ತು ಅಪೋಸ್ತಲರ ಮಾತುಗಳು ನಮಗೆ ಮಾದರಿ ಅಂತ ಹೇಳ್ತೀವಿ. ಆ ಮಾದರಿಯ ಪ್ರಕಾರ, ಆ ಕಾನೂನಿನ ಪ್ರಕಾರ ಇವತ್ತು ಸಭೆ ಇದ್ದರೆ ಆ ಸಭೆನ ಏನು ಮಾಡ್ತಾನೆ? ದೇವರು ಸ್ವೀಕಾರ ಮಾಡ್ತಾನೆ ಅಂತೇಳಿ. ಇನ್ನು ಎರಡನೇದಾಗಿ ಅದರ ಒಂದು ಆಡಳಿತ ಕ್ರಮ, ಇಟ್ಸ್ ಆರ್ಗನೈಜೇಷನ್ ಅಥವಾ ಅದರ ಸಂಘಟನೆ ಅಂತ ಹೇಳ್ತಾನೆ. ಸೊ ಆ ಒಂದು ಮಾದರಿನೂ ಕೂಡ ಏನು ಮಾಡಿದ್ದಾನೆ ಇವತ್ತು ಗ್ರಂಥದಲ್ಲಿ ದೇವರು ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಹೊಸ ಒಡಂಬಡಿಕೆ ಸಭೆಯ ಇಟ್ಸ್ ಆರ್ಗನೈಜೇಷನ್, ಅದರ ಒಂದು ಆಡಳಿತ ಹೆಂಗಿರ್ತದೆ ಅಂತಂದರೆ, ಹೊಸ ಒಡಂಬಡಿಕೆಯ ಚರ್ಚ್ನ ಒಂದು ಆಡಳಿತ ಇದೆಯಲ್ಲ, ಅದು ಬಹಳ ಸರಳವಾಗಿಯೂ ಬುದ್ಧಿವಂತವಾದ ರೀತಿಯಲ್ಲಿ ಕೂಡ ನಿರ್ಮಿಸಲ್ಪಟ್ಟಿದೆ ಅಂತೇಳಿ ನಮಗೆ ಗ್ರಂಥ ಸೂಚಿಸ್ತದೆ. ಇಟ್ಸ್ ಆರ್ಗನೈಜೇಷನ್ನು ಭಾಳ ಸಿಂಪಲ್ ಆಗಿದೆ ಮತ್ತು ಬುದ್ಧಿವಂತ ರೀತಿಯಲ್ಲಿ ನಿರ್ಮಿಸಲ್ಪಟ್ಟಿದೆ. ತುಂಬ ಸರಳ ಇದೆ. ಇದು ಆರ್ಗನೈಜೇಷನ್ನು ತುಂಬ ಕಷ್ಟ ಅಂತೇಳಿ ಏನೂ ಇಲ್ಲ, ಭಾಳ ಸರಳವಾಗಿದೆ ಅಂತ ಹೇಳ್ತೇನೆ. ಸೊ ಹಾಗಾಗಿ ಆ ಸರಳವಾಗಿರ್ತಕ್ಕಂಥದ್ದು ಏನಾಗಿರುತ್ತೆ ಅಂತಂದರೆ ಸಮಗ್ರವಾಗಿದೆ, ಪರ್ಫೆಕ್ಟ್ ಆಗಿದೆ. ಎರಡನೇದ್ದು ಸಂಪೂರ್ಣವಾಗಿದೆ, ಕಂಪ್ಲೀಟ್ ಆಗಿದೆ ಆರ್ಗನೈಜೇಷನ್. ಆಮೇಲೆ ಭಾಳ ಸಿಂಪಲ್ ಆಗಿ ಈ ಮಾದರಿಯನ್ನು, ಈ ಆರ್ಗನೈಜೇಷನನ್ನು ದೇವರು ತಾನೇ ಅನುಗ್ರಹಿಸಿದ್ದಾನೆ ಅಂತ ಹೇಳ್ತಾನೆ. ಅದರ ಒಂದು ಆರ್ಗನೈಜೇಷನ್ನ ದೇವರು ಅನುಗ್ರಹಿಸಿದ್ದಾನೆ. ಸೊ ಹಾಗಾಗಿ ಅದರ ಆರ್ಗನೈಜೇಷನ್ ಹೇಗಿದೆ ಅಂತಂದರೆ, ಅದರ ಆಡಳಿತ ಕ್ರಮವನ್ನು ಮಾರ್ಪಡಿಸೋದಕ್ಕೆ ಮನುಷ್ಯನಿಂದ ಸಾಧ್ಯ ಇಲ್ಲ. ದೇವರು ಯಾವ ಆರ್ಗನೈಜೇಷನನ್ನು ಮಾಡಿಕೊಟ್ಟಿದ್ದಾನೋ ಅದನ್ನು ಮನುಷ್ಯರು ಬದಲಾಯಿಸುವುದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾದರೆ ಅದರ ಒಂದು ಆರ್ಗನೈಜೇಷನ್ ಏನು, ಅದರ ಒಂದು ಆಡಳಿತ ಕ್ರಮ ಹೆಂಗಂತಂದರೆ, ನಂಬರ್ 1 ಅದರ ಆಡಳಿತ ಕ್ರಮದಲ್ಲಿ ಯೇಸು ಕ್ರಿಸ್ತನು ಬರ್ತಾನೆ. ಕ್ರಿಸ್ತನು ಸಭೆಗೆ ಏನಾಗಿದ್ದಾನಂತೆ? ಶಿರಸ್ಸಾಗಿದ್ದಾನೆ ಅಂತ ಹೇಳ್ತಾನೆ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಲ್ಲಿ, ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗಡೆ ಹಾಕಿ ಆತನನ್ನು ಎಲ್ಲದರ ಮೇಲಿರಿಸಿ ಸಭೆಗೆ ಶಿರಸ್ಸನ್ನಾಗಿ ನೇಮಿಸಿದನು ಅಂತ ಹೇಳ್ತಾನೆ. ಸೊ ಹಾಗಾಗಿ ಅದರ ಒಂದು ಆಡಳಿತ ಕ್ರಮದಲ್ಲಿ ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನು ಬರ್ತಾನೆ. ಅದರ ನಂತರ ಯಾರು ಬರ್ತಾರೆ ಅಂತಂದರೆ ಸಭಾಪಾಲಕರು ಅಂದರೆ ಸಭಾ ಹಿರಿಯರು. ನಂತರ ಅವ್ರ ಕೆಳಗಡೆ ಯಾರು ಬರ್ತಾರೆ? ಸಭಾ ಸೇವಕರು ಬರ್ತಾರೆ. ಅವ್ರ ಕೆಳಗಡೆ ಯಾರು ಬರ್ತಾರೆ ಅಂತಂದರೆ ಉಪದೇಶಿಗಳು ಬರ್ತಾರೆ. ಅವ್ರ ಕೆಳಗಡೆ ಸುವಾರ್ತಿಕರು, ಅವ್ರ ಕೆಳಗಡೆ ಸದಸ್ಯರು, ಅವರ ಕೆಳಗಡೆ ಅಪೋಸ್ತಲರು ಮತ್ತು ಪ್ರವಾದಿಗಳು. ಈ ರೀತಿಯಾದಂಥ ಒಂದು ಆರ್ಗನೈಜೇಷನ್, ಈ ರೀತಿಯಾದಂಥ ಒಂದು ಸಂಘಟನೆ ಆ ಚರ್ಚಲ್ಲಿರ್ತದೆ. ಈ ರೀತಿಯಾದಂಥ ಒಂದು ಆಡಳಿತ ಕ್ರಮದಲ್ಲಿರುವಂಥ ಸಭೆಯನ್ನು ಏನು ಮಾಡ್ತಾನೆ ಅಂದರೆ ದೇವರು ಸ್ವೀಕಾರ ಮಾಡ್ತಾನೆ. ಈ ಆಡಳಿತ ಕ್ರಮ ಇಲ್ಲದೇ ಇರತಕ್ಕಂತಹ ಸಭೆಗಳನ್ನು
ಆತನ ಸ್ವೀಕಾರ ಮಾಡೋದಿಲ್ಲ. ಅದನ್ನು ನಾವು ಒಂದೊಂದಾಗಿ ಈ ಮಧ್ಯಾಹ್ನದ ಊಟದವರೆಗೂ ಕೂಡ ನಾವು ಕಲಿಯುವಂಥ ಒಂದು ಪ್ರಯತ್ನ ಮಾಡೋಣ. ನಂಬರ್ 1, ಅದರಲ್ಲಿ ಫಸ್ಟ್ನೇದಾಗಿ ನಾವು ಅಪೋಸ್ತಲರ ಬಗ್ಗೆ ನಾವು ಗಮನಿಸೋಣ. ಅಪೋಸ್ತಲರು ಅಂದರೆ ಯಾರು? ಸಾಕ್ಷಿ ಹೇಳಿದವರು. ಈ ಅಪೋಸ್ತಲರ ಬಗ್ಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಡೀ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿ ದೇವರಿಂದ ಅವರನ್ನು ಆರಿಸ್ಕೊಳ್ತಾನೆ ಅಂತ. ಅಪೋಸ್ತಲರದ್ದು ಸುಮ್ಮನೆ ಅಲ್ರಿ. ಇವತ್ತು ತುಂಬ ಜನ ಅಪೋಸ್ತಲರು ಅಂತೇಳಿ ತಮ್ಮ ಹೆಸರು ಮುಂದೆ ಅಪೋಸ್ತಲ ಅಂತ ಇಟ್ಕೊಂಡಿದ್ದಾರೆ ಇವತ್ತು. ಸೊ ಅಂಥ ಸಭೆಗಳೆಲ್ಲವೂ ಕೂಡ ದೇವರು ಸ್ವೀಕಾರ ಮಾಡುವಂಥ ಸಭೆ ಅಲ್ಲ. ಅದು ಹೇಗೆ ಅನ್ನುವಂಥದ್ದನ್ನು ಈ ವಿಷಯವನ್ನು ಗಮನಿಸ್ತಾ ಮುಂದಕ್ಕೆ ಸಾಗೋಣ. ನಂಬರ್ 1, ಅಪೋಸ್ತಲರು ಅಂತಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಶರೀರಧಾರಿಯಾಗಿದ್ದಂಥ ಸಂದರ್ಭದಲ್ಲಿ ಇಡೀ ರಾತ್ರಿಯೆಲ್ಲ ಪರಮ ತಂದೆಗೆ ಆತನ ಪ್ರಾರ್ಥನೆ ಮಾಡ್ತಾ ಶಿಷ್ಯರಲ್ಲಿ ಅಪೋಸ್ತಲರನ್ನು ಆರಿಸ್ಕೊಂಡಿದ್ದನ್ನು ನಾವು ಗಮನಿಸ್ತೇವೆ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ, ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 12ರಿಂದ 16ನೇ ವಚನ. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ಇದನ್ನು ಬಹಳ ಚಂದವಾಗಿ ಗಮನಿಸಿ. ರಾತ್ರಿಯನ್ನೆಲ್ಲ ಏನ್ ಮಾಡಿದಾನೆ? ಈಗ ನಾವು ಒಂದ್ಸಾರಿ ಆಲೋಚನೆ ಮಾಡೋಣ. ನಾವು ಪ್ರಾರ್ಥನೆ ಮಾಡಿದ್ರು ಕೂಡ ಎಷ್ಟೊತ್ತು ಮಾಡ್ತೀವ್ರಿ? ಪರ್ಸನಲ್ ಆಗಿ ಮಾಡಿದ್ರು ಕೂಡ, ವ್ಯಕ್ತಿಗತವಾಗಿ ಮಾಡಿದ್ರು ಕೂಡ ಎಷ್ಟೊತ್ತು ಮಾಡ್ಬೋದು? ಹಬ್ಬ ಅಂದ್ರೆ 1/4 ಗಂಟೆ ಮಾಡ್ಬೋದು. ಪರ್ಸನಲ್ ಆಗಿ ಮಾತಾಡ್ತೀನಿ ಅಂದ್ರೂ ಕೂಡ ಇಡೀ ರಾತ್ರಿ ಎಲ್ಲ ದೇವರೊಟ್ಟಿಗೆ ಏನು ಮಾತಾಡಿರ್ಬೋದು ಲೆಕ್ಕ ಹಾಕಿ. ಅಂದರೆ ಅಪೋಸ್ತಲರು ಅಂದ್ರೆ ಸುಮ್ಮನೆ ಅಲ್ಲ, ಅವ್ರದ್ದು ಉನ್ನತವಾದಂಥ ಒಂದು ಸ್ಥಾನ ಇದೆ. ದೇವರವರಿಗೆ ಉನ್ನತವಾದಂಥ ಸ್ಥಾನ ಕೊಟ್ಟಿದ್ದಾನೆ. ರಾತ್ರಿ ಎಲ್ಲ ಏನು ಮಾಡಿದಾನೆ ಅಂತಾರೆ? ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಿ ಬೆಳಿಗ್ಗೆ ಏನು ಮಾಡ್ತಾನೆ ಆತನು? ರಾತ್ರಿ ಎಲ್ಲ ಪ್ರಾರ್ಥನೆ, ಬೆಳಗಾದ ಮೇಲೆ ಆತನು ಶಿಷ್ಯರಂದ್ರೆ ಎಷ್ಟು? ಬರೀ 12 ಜನ ಇದ್ದಾರ? ತುಂಬಾ ಜನ ಶಿಷ್ಯರಿದ್ದಾರೆ. ಆ ಶಿಷ್ಯರನ್ನ ಹತ್ರಕ್ಕೆ ಕರೆದು ಅವ್ರನ್ನ ಏನ್ ಮಾಡ್ತಾನೆ? ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ನೋಡಿ, ಇಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ. 12 ಜನ ಆರಿಸ್ಕೊಳ್ತಾ ಇದ್ದಾನೆ. 12 ಜನ ಆರಿಸ್ಕೊಂಡು ಅವರಿಗೆ ಅಪೋಸ್ತಲರಂತ ಹೆಸರಿಟ್ಟಿದ್ದಾನೆ. ಆಮೇಲೆ ಅವ್ರ ಹೆಸರನ್ನು ಕೂಡ ಡಿಕ್ಲೇರ್ ಮಾಡ್ತಾ ಇದ್ದಾನೆ. ಈಗ ಮನುಷ್ಯರು ಹೆಂಗಿದಾರಂತಂದ್ರೆ, ದೇವರು ಏನಂತಾರಲ್ಲ, ದೇವರು ಚಾಪೆಗಳಿಗೆ ತೂರಿದ್ರೆ ಮನುಷ್ಯರು ರಂಗೋಲಿ ಕೆಳಗಡೆ ತೂರುವಂಥ ಒಂದು ಬಹಳ ತೀಕ್ಷ್ಣವಾದಂಥ ಬುದ್ಧಿ ಉಳ್ಳಂಥವ್ರು ಮನುಷ್ಯರು. ಇವತ್ತು ದೇವರೆಲ್ಲ ತಪ್ಪು ಕಂಡುಹಿಡಿಯುವಂಥ ಒಂದು ಸ್ಥಿತಿಗೆ ಬೆಳೆದ್ಬಿಟ್ಟಿದ್ದಾರೆ ಇವತ್ತು ಮನುಷ್ಯರು. ಅದಕ್ಕೆ ದೇವರು ಅಂಥವರಿಗೆ ಯಾವುದೇ ರೀತಿಯಾದಂಥ ಅವಕಾಶ ಕೊಡಬಾರ್ದಂತೇಳಿ ಯೇಸು ಕ್ರಿಸ್ತನು 12 ಜನರನ್ನು ಆರಿಸ್ಕೊಂಡಿದ್ದಾನೋ ಅವ್ರ ಹೆಸರನ್ನು ಕೂಡ ಹೇಳ್ಬಿಟ್ಟು ಏನು ಮಾಡಿದಾನೆ? ಅಲ್ಲಿ ಡಿಕ್ಲೇರ್ ಮಾಡಿಬಿಟ್ಟಿದ್ದಾನೆ. ಆ ಹೆಸರು ಏನಪ್ಪ ಅಂತಂದ್ರೆ, ಅವ್ರು ಯಾರು ಅಂತಂದ್ರೆ, ಪೇತ್ರನೆಂಬ ಹೆಸರನ್ನು ಹೊಂದಿದ ಸೀಮೋನ, ಅವನ ತಮ್ಮನಾದ ಆಂದ್ರೆಯ, ಯಾಕೋಬ, ಯೋಹಾನ, ಫಿಲಿಪ್ಪ, ಬಾರ್ತಲೋಮಾಯ, ಮತ್ತಾಯ, ತೋಮ, ಮಗನಾದ ಯಾಕೋಬ, ಅನ್ನಿಸಿಕೊಂಡ ಸೀಮೋನ, ಯಾಕೋಬನ ಮಗನಾದ ಯೂದ, ಆತನನ್ನು ಹಿಡಿದುಕೊಡುವ ದ್ರೋಹಿಯಾದ ಇಸ್ಕರಿಯೋತ ಯೂದ. ಇವರೇ ನೋಡಿ, ಯೂದ ಅಂತಿದ್ರು ಕೂಡ ಅಲ್ಲಿ ಇಬ್ಬರು ಸಪ್ರೇಟ್ ಆಗಿ ಮಾಡಿ ಹೇಳ್ತಾ ಇದ್ದಾನೆ. ಇಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಯೇಸು ಪ್ರಾರ್ಥಿಸಿ ಆರಿಸಿಕೊಂಡ 12 ಜನರು ಯಾರಂತಂದ್ರೆ ಇವರು ಅಪೋಸ್ತಲರು. ನಂಬರ್ 2, ಅಪೋಸ್ತಲರಿಗಾಗಿ ಯೇಸು ಕ್ರಿಸ್ತನ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಷ್ಟು ಸುದೀರ್ಘವಾದ ಪ್ರಾರ್ಥನೆ ಮಾಡ್ತಾನೆ ಗೊತ್ತಾ ಯೇಸು ಕ್ರಿಸ್ತನ ಅಪೋಸ್ತಲರಿಗಾಗಿ? ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಆತನ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಅಪೋಸ್ತಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 6ನೇ ವಚನದಿಂದ 19ನೇ ವಚನದವರೆಗೆ ಗಮನಿಸಿದರೆ, ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದನು. ನೋಡಿ, ಗಮನಿಸಿ, ಒಂದೊಂದು ಮಾತು ಗಮನಿಸಿ. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ, ಯಾರಿಗೆ ಕೊಟ್ಟಿದ್ದಾರೆ? ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದಾನೆ. ಸೊ ಹಾಗಾಗಿದ್ರೆ ಅಪೋಸ್ತಲರನ್ನ ಕೊಟ್ಟವ್ರು ಯಾರು? ದೇವರೇ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನಿಗೆ ಕೊಟ್ಟು ಏನು ಹೇಳ್ತಾನೆ ಅಂತಂದರೆ, ಅವರಿಗೆ ನಿನ್ನ ಹೆಸರನ್ನು ಏನು ಮಾಡಿದ್ದೀನಿ? ತಿಳಿಯಪಡಿಸಿದ್ದೀನಿ. ಇವರು ನಿನ್ನವರಾಗಿದ್ದರು, ನೀನು ಇವರನ್ನು ನನಗೆ ಕೊಟ್ಟಿ, ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ. ನೀನು ನನಗೆ ಕೊಟ್ಟಿದ್ದೆಲ್ಲ ನಿನ್ನಿಂದಲೇ ಬಂದಿದೆ ಎಂದು ಈಗ ಇವರು ತಿಳ್ಕೊಂಡಿದ್ದಾರೆ. ಹೇಗೆಂದರೆ, ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಇವರು ಈ ಮಾತುಗಳನ್ನು ಕೈಕೊಂಡು ನನ್ನನ್ನು ನಿನ್ನ ಬಳಿಯಿಂದ ಹೊರಟು ಬಂದವನೆಂದು ನಿಜವಾಗಿ ತಿಳಿದು ನೀನೇ ನನ್ನನ್ನು ಕಳುಹಿಸಿಕೊಟ್ಟಿರುವುದಾಗಿ ನಂಬಿದ್ದಾರೆ. ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ
ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ. ನಿನ್ನವರಾಗಿದ್ದಾರೆ, ನನ್ನದೆಲ್ಲ ನಿನ್ನದೇ, ನಿನ್ನದೆಲ್ಲ ನನ್ನದೇ, ಮತ್ತು ಇವರಿಂದ ನನಗೆ ಮಹಿಮೆಯುಂಟಾಗಿದೆ. ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ. ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದೆನು. ಶಾಸ್ತ್ರದ ಮಾತು ನೆರವೇರುವಂತೆ ನಾಶಕ್ಕೆ ಗುರಿಯಾದ ಆ ಮನುಷ್ಯನೇ ಹೊರತು ಇವರಲ್ಲಿ ಮತ್ತಾರು ನಾಶವಾಗಲಿಲ್ಲ. ಯಾರಾತ? ಇಸ್ಕರಿಯೋತು, ಯೂದ. ಆತನ ಹೊರತುಪಡಿಸಿದ್ರೆ ಇನ್ಯಾರೂ ನಾಶವಾಗಲಿಲ್ಲ ಅಂತ ಹೇಳ್ತಾನೆ. ಆದರೆ ಈಗ ನಿನ್ನ ಬಳಿಗೆ ಬರುವವನಾಗಿದ್ದೇನೆ. ಆದ್ದರಿಂದ ಇವರಲ್ಲಿ ನನ್ನ ಆನಂದವು ಪರಿಪೂರ್ಣವಾಗಿರುವಂತೆ ಲೋಕದಲ್ಲಿದ್ದು ಈ ಮಾತುಗಳನ್ನು ಆಡ್ತೇನೆ. ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ನಾನು ಲೋಕದವನಲ್ಲದೇ ಇರುವ ಪ್ರಕಾರ ಇವರೂ ಲೋಕದವರಲ್ಲ. ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿಯದೆ ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಲೋಕದವನಲ್ಲದೇ ಇರುವ ಪ್ರಕಾರ ಇವರೂ ಲೋಕದವರಲ್ಲ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು. ನಿನ್ನ ವಾಕ್ಯವೇ ಸತ್ಯವು. ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಂತೆ ನಾನೂ ಇವರನ್ನು ಲೋಕಕ್ಕೆ ಕಳುಹಿಸಿಕೊಟ್ಟೆನು. ಇವರು ನಿಜವಾಗಿ ಪ್ರತಿಷ್ಠಿತರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠಿಸಿಕೊಳ್ಳುತ್ತೇನೆ ಅಂತ ಹೇಳ್ತಾನೆ. ಹಾಗಾಗಿ ಅಪೋಸ್ತಲರಿಗೋಸ್ಕರ ಯೇಸು ಕ್ರಿಸ್ತನು ಸುದೀರ್ಘವಾದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಪೋಸ್ತಲರದು ಜವಾಬ್ದಾರಿ ಭಾಳ ದೊಡ್ಡದಿದೆ. ಸಕಲ ಮಾನವರ ಪಾಪ ಕ್ಷಮಾಪಣೆಗೋಸ್ಕರ, ಸಕಲ ಮಾನವರನ್ನು ನೀತಿವಂತರೆಂಬುದಾಗಿ ನಿರ್ಣಯಿಸುವುದಕ್ಕೋಸ್ಕರ ತಂದೆಯ ಚಿತ್ತದ ಪ್ರಕಾರ ಕರ್ತನಾದ ಯೇಸು ಕ್ರಿಸ್ತನು ಕಲ್ವರಿ ಶಿಲುಬೆಯಲ್ಲಿ ತನ್ನನ್ನು ತಾನು ದೇವರಿಗೆ ಮೆಚ್ಚುಗೆಯಾದಂಥ ಯಜ್ಞವನ್ನಾಗಿ ಮಾನವರ ಪಾಪಗಳಿಗೋಸ್ಕರ ಆತನ ಸಮರ್ಪಿಸಿಕೊಂಡ ಮೇಲೆ ಆ ಪರಿಶುದ್ಧ ರಕ್ತಧಾರೆಯ ಮುಖಾಂತರ ಸಕಲ ಮಾನವರು ನೀತಿವಂತರೆಂಬುದಾಗಿ ಪರಿಗಣಿಸಲ್ಪಡ್ತಾರೆ ಅನ್ನುವಂಥ ಸಂದೇಶನ ಯಾರು ತಗೊಂಡು ಹೋಗ್ಬೇಕು? ಇವಾಗ ಅಪೋಸ್ತಲರು ತೆಗೆದುಕೊಂಡು ಹೋಗ್ಬೇಕು. ಆ ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸ ಇದೆಯಲ್ಲ, ಅದು ಸರಳವಾದ ಕೆಲಸ ಅಲ್ಲ. ಅದು ಎಂಥ ಕೆಲಸ ಅಂತಂದರೆ, ಮಹಾಘಟಸರ್ಪನಾಗಿ ಸೈತಾನನು ತನ್ನ ಬಾಹುಬಲವನ್ನು ಇಡೀ ಪ್ರಪಂಚದಾದ್ಯಂತ ವಿಸ್ತರಿಸಿ ಎಲ್ಲ ಜನರನ್ನ ತನ್ನ ಒಂದು ಕಪಿಮುಷ್ಟಿಯಲ್ಲಿ ಬಂಧನದಲ್ಲಿ ಬಿಗಿಯಾಗಿ ಹಿಡ್ಕೊಂಡಿದ್ದಾನೆ. ಆ ಬಿಗಿಯಾಗಿ ಹಿಡ್ಕೊಂಡಂತಹ ಜನಗಳನ್ನು ಸುವಾರ್ತೆಯ ಮೂಲಕ ಏನು ಮಾಡಬೇಕು? ಅವ್ರನ್ನ ಬಿಡಿಸ್ಕೊಂಡು ಬರುವಂಥ ಕೆಲಸ ಯಾರು ಮಾಡಬೇಕಾಗಿದೆ? ಇವಾಗ ಅಪೋಸ್ತಲರು ಮಾಡಬೇಕಾಗಿದೆ. ಹಾಗಾಗಿ ಅಪೋಸ್ತಲರು ಅಂತಂದ್ರೆ ಸುಮ್ಮನೆ ಅಲ್ಲ. ಇವತ್ತು ಸುಮ್ಮನೆ ಯಾವುದೇ ಅರ್ಹತೆಗಳು ಯೋಗ್ಯತೆಗಳು ಇಲ್ದಿರ್ತಕ್ಕಂಥ ಅನೇಕ ಜನರು ಏನು ಮಾಡಿದ್ದಾರೆ ಅಂತಾರೆ, ತಮ್ಮ ಹೆಸರುಗಳ ಮುಂದೆ ಅಪೋಸ್ತಲ ಅಂತೇಳಿ ಇಟ್ಕೊಂಡಿದ್ದಾರೆ ಅವರು. ಮತ್ತು ಹಾಗಾದರೆ ದೇವರು ಇದನ್ನು ಸ್ವೀಕಾರ ಮಾಡುವಂಥ ಸಭೆನ? ಹಾಗಾದರೆ ಅದನ್ನು ಗ್ರಂಥ ಇವತ್ತು ನಮಗೆ ಈ ವಿಷಯದಲ್ಲಿ ತೀರ್ಪು ಕೊಡ್ತಾ ಇದೆ, ಆಲೋಚನೆ ಕೊಡ್ತಾ ಇದೆ. ಹಾಗಾಗಿ ಅಪೋಸ್ತಲರ ವಿಷಯದಲ್ಲಿ ನಾವು ಗಮನಿಸಬೇಕಾದ್ರೆ ಅಪೋಸ್ತಲರು ಅಂತಂದ್ರೆ ಸಾಮಾನ್ಯದವರಲ್ಲ. ಯೇಸು ಕ್ರಿಸ್ತನ ಇಡೀ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿ ಅವರನ್ನು ಆರಿಸ್ಕೊಂಡಿದ್ದಾನೆ ತಂದೆಯಾದ ದೇವರಿಂದ. ಆಮೇಲೆ ಅವ್ರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಮೇಲೆ ಅಪೋಸ್ತಲರು ಯಾಕೆ ಅಂತಂದರೆ ಅವರು ಕ್ರಿಸ್ತನ ಪುನರುತ್ಥಾನಕ್ಕೆ ಏನು ಮಾಡ್ಬೇಕಂದ್ರೆ ಸಾಕ್ಷಿ ಕೊಡುವವರಾಗಿರಬೇಕು ಅಂತ ಹೇಳ್ತಾರೆ. ಕ್ರಿಸ್ತನ ಪುನರುತ್ಥಾನಕ್ಕೆ ಸಾಕ್ಷಿ ಕೊಡಬೇಕು. ಆ ಸಾಕ್ಷಿ ದಾಖಲೆಯನ್ನು ಲೋಕದವ್ರು ಏನು ಮಾಡ್ಬೇಕಂತಂದರೆ ಓದಬೇಕು ಅಂತ ಹೇಳ್ತಾನೆ. ಆ ಸಾಕ್ಷಿಯ ದಾಖಲೆಯನ್ನು ಲೋಕದವರು ಓದಬೇಕು ಅಂತೇಳಿ ದೇವರು ಅಪೋಸ್ತಲರನ್ನು ನೇಮಿಸಿದ್ದಾನೆ ಅಂತ ಹೇಳ್ತಾನೆ. ಅದನ್ನು ಒಂದು ಪುಸ್ತಕದಲ್ಲಿ ನಾನು ನನ್ನ ನೆನಪು ಬರ್ತಾ ಇಲ್ಲ, ನೋಡ್ತೀನಿ. ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಿಂದ. ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದಿದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದೆವು. ಆ ಜೀವವು ಪ್ರತ್ಯಕ್ಷವಾಯಿತು. ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಏನು ಮಾಡ್ತಾ ಇದ್ದೀವಂತೆ? ಸಾಕ್ಷಿ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾನೆ. ಅಂದರೆ ಅಪೋಸ್ತಲರನ್ನ ಸ್ಪೆಷಲ್ ಆಗಿ ಯೇಸು ಕ್ರಿಸ್ತನ ಆರಿಸ್ಕೊಂಡದ್ದು ಯಾವುದಕ್ಕಂತಂದರೆ ತನ್ನ ಒಂದು ಮರಣ ಸಮಾಧಿ ಪುನರುತ್ಥಾನಗಳಿಗೆ ಅವ್ರು ಏನಾಗಿರ್ಬೇಕು? ಅವರು ಸಾಕ್ಷಿಯಾಗಿರಬೇಕು ಅಂತ ಹೇಳ್ತಾನೆ. ಅಪೋಸ್ತಲರ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯದಲ್ಲಿ, ಅಪೋಸ್ತಲರ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯ 8ನೇ ವಚನ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ
ಯೆರೂಸಲೇಮಿನಲ್ಲಿಯೂ ಯೂದಾಯ, ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ಅಂತ ಹೇಳ್ತಾನೆ. ಅಂದ್ರೆ ಯಾರಿಗೆ ಸಾಕ್ಷಿಗಳಾಗಿರ್ಬೇಕು? ಅವರು ಯೇಸು ಕ್ರಿಸ್ತನಿಗೆ ಸಾಕ್ಷಿಗಳಾಗಿರ್ಬೇಕು. ಯಾರು? ಅಪೊಸ್ತಲರು ಅಂತ ಹೇಳ್ತಾರೆ. ಸೊ ಹಾಗೆ ಸಾಕ್ಷಿ ಹೇಳುವಂಥದ್ದು ಇದು ಸರಳವಾದ ಕೆಲಸ ಅಲ್ಲ. ಇದು ಸರಳವಾದ ಕೆಲಸ ಅಲ್ಲ. ಇವತ್ತು ಲೋಕದಲ್ಲಿ ದುಡ್ಡು ಕಾಸು, ಲೋಕದಲ್ಲಿ ಒಳ್ಳೆ ಒಳ್ಳೆ ಹೆಸರು ಸಂಪಾದಿಸಿಕೊಂಡವರ ಒಂದು ಅಕ್ರಮಗಳ ವಿಷಯದಲ್ಲಿ ನಾನು ಸಾಕ್ಷಿ ಹೇಳಕ್ಕೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ, ನಾನು ಏನು ಮಾಡ್ತಾರೆ? ಸಾಕ್ಷಿ ಹೇಳಕ್ಕೆ ಬಿಡ್ತಾರಾ? ಮುಗಿಸ್ಬಿಡ್ತಾರೆ. ನನ್ನನ್ನು ಸುಪಾರಿ ಕೊಟ್ಟು ಏನು ಮಾಡ್ತಾರೆ? ಮುಗಿಸ್ಬಿಡ್ತಾರೆ. ಕೋರ್ಟ್ ಕಟಕಟಗೂ ಕೂಡ ನಾನು ಹತ್ತಕ್ಕಾಗದಂಥ ರೀತಿಯಲ್ಲಿ ಇವತ್ತು ನಾಶ ಮಾಡುವಂಥ ವ್ಯವಸ್ಥೆಗಳನ್ನು ಇವತ್ತು ಪ್ರಪಂಚದಲ್ಲಿ ಕಾಣ್ತೀವಿ ನಾವು. ಅಂಥದ್ರಲ್ಲಿ ಇವತ್ತು ಯಾರ ವಿಷಯವಾಗಿ ಸಾಕ್ಷಿ ಹೇಳಕ್ಕೆ ಹೋಗ್ತಾ ಇದ್ದಾರೆ? ಇವತ್ತು ಯೇಸು ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಹೇಳಕ್ಕೆ ಹೋಗ್ತಾ ಇದ್ದಾರೆ. ಈ ಸಾಕ್ಷಿ ಹೇಳ್ಬೇಕಂತಂದರೆ ಈ ಸಾಕ್ಷಿಯನ್ನು ಅಂಗೀಕರಿಸಿಕೊಳ್ಳಲಾರದಂಥ ಸ್ಥಿತಿಯಲ್ಲಿ ಜನಗಳು ತುಂಬಿ ತುಳುಕರಿತಾ ಇದ್ದಾರೆ. ಇನ್ನು ಮೇಲೆ ನೀವು ಯೇಸುವಿನ ಹೆಸರನ್ನ ಎತ್ತಿ ನೀವು ಮಾತಾಡಬಾರ್ದು ಅಂತೇಳಿ ಬಿಟ್ಟು ಅವ್ರಿಗೆ ಬೈತಾ ಇದ್ದಾರೆ, ಹೊಡಿತಾ ಇದ್ದಾರೆ. ಸುಮ್ಮನೆ ನಾ ಸಾಕ್ಷಿ ಹೇಳೋದಂತಂದರೆ ಇದಕ್ಕೋಸ್ಕರ ಏನು ಮಾಡಿದ್ದಾನೆ? ಅಪೊಸ್ತಲರನ್ನ ಆರಿಸ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಈಗ ಈ ಒಂದು ಸಾಕ್ಷಿಯನ್ನು ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಲೋಕದವರೆಲ್ಲರೂ ಮನುಷ್ಯರು ಓದ್ಬೇಕಂತೇಳಿ ಅವ್ರು ಏನು ಮಾಡಿದ್ದಾರೆ? ಅವರು ದಾಖಲೆಯಾಗಿ ಬರೆದಿಟ್ಟಿದ್ದಾರೆ. ಇವತ್ತು ಅಪೊಸ್ತಲರು ಬರೆದಿಟ್ಟಿದ್ದರಿಂದ ಆ ದಾಖಲೆಯನ್ನು ಓದಿ ನಂಬಿ ರಕ್ಷಣೆಯನ್ನು ಹೊಂದಬೇಕು ಅಂತೇಳಿ ಏನು ಮಾಡಿದಾರೆ ಅಂದರೆ, ಅವರ ಸಾಕ್ಷಿಯ ದಾಖಲೆ ಲೋಕದವರು ಓದುವುದಕ್ಕೋಸ್ಕರ, ಓದಿ ನಂಬಿ ರಕ್ಷಣೆಯನ್ನು ಹೊಂದುವುದಕ್ಕೋಸ್ಕರ ಏನು ಮಾಡಿದಾನೆ ಅಂತಂದರೆ ಇವರನ್ನು ಅಪೊಸ್ತಲರು ನೇಮಿಸ್ಕಿದ್ದಾನೆ. ಇದಕ್ಕಿಂತ ಮುಂದುವರೆದ ಸಾಕ್ಷಿಗಳು ಅಗತ್ಯನೇ ಇಲ್ಲ. ಇವತ್ತು ತುಂಬ ಜನ ಸಭೆಗಳಲ್ಲಿ ಮಾಡಿ ಸಾಕ್ಷಿಗಳು ಹೇಳ್ತಾರೆ. ಇವತ್ತು ನನಗೆ ಹಂಗಾಯಿತು, ನನಗೆ ಹಿಂಗಾಯಿತು, ನನಗೆ ಹಂಗಿದ್ದೆ, ನಿನಗೆ ಹಿಂಗಿದ್ದೆ, ಎಲ್ರದ್ದು ಒಂದೊಂದು ರೀತಿಯಲ್ಲಿ ಇರ್ತವೆ. ಆದರೆ ಆ ನಂಬಿಕೆ, ಆ ವ್ಯಕ್ತಿಯ ಸಾಕ್ಷಿಯ ಮೇಲೆ ನಂಬಿಕೆ ಕಟ್ಟಲ್ಪಡುವಂಥದ್ದು ನಂಬಿಕೆ ಅಲ್ಲ. ಅದು ಯಾರ ನಂಬಿಕೆ ಮೇಲೆ ಕಟ್ಟಲ್ಪಡಬೇಕು? ಯೇಸು ಕ್ರಿಸ್ತನ ಮರಣ, ಸಮಾಧಿ, ಪುನರುತ್ಥಾನಗಳೆಂಬ ವಿಷಯವಾದ ಸಾಕ್ಷಿಯನ್ನು ಅಪೊಸ್ತಲರು ಹೇಳಿದಾರಲ್ಲ, ಆ ಒಂದು ವಿಶ್ವಾಸದ ಮೇಲೆ ನಿಮ್ಮ ಬದುಕುಗಳು ಕಟ್ಟಲ್ಪಡಬೇಕು ವಿನಃ ಪರ್ಸನಲ್ ಆಗಿ ನಂದೊಂದು ಕತೆ ಇದೆ, ನಿಮ್ದೊಂದು ಕತೆ ಇದೆ, ಇವ್ರದ್ದೊಂದು ಕತೆ ಇದೆ, ಇನ್ನೊಬ್ರದ್ದೊಂದು ಕತೆ ಇದೆ. ಇವರು ಒಂದು ಸಾಕ್ಷಿಗಳನ್ನು ಕೇಳಿ ನಾನು ನಂಬಿದೆ ಅಂತಂದರೆ ಆ ನಂಬಿಕೆಯನ್ನು ದೇವರು ಅಕ್ಸೆಪ್ಟ್ ಮಾಡಲ್ಲ. ದೇವರು ಆತನ ಮಗನಾದಂಥ ಯೇಸು ಕ್ರಿಸ್ತನ ಮರಣ, ಸಮಾಧಿ, ಪುನರುತ್ಥಾನಗಳಿಗೆ ಸಾಕ್ಷಿಗಳನ್ನಾಗಿ ಅಪೊಸ್ತಲರು ನೇಮಿಸಿದ್ದಾನೆ. ಆ ಅಪೊಸ್ತಲರು ಇವತ್ತು ಸಾಕ್ಷಿಯಾಗಿ ಆ ಸಾಕ್ಷಿಯನ್ನು ಪ್ರಚುರಪಡಿಸಿ ಗ್ರಂಥಸ್ಥವಾಗಿ ಇವತ್ತು ಬರೆದಿಟ್ಟಿದ್ದಾರೆ. ಆ ಬರೆದು ಓದಿದ್ದನ್ನು ಇವತ್ತು ನಾವು ನಂಬಿ ರಕ್ಷಣೆಯನ್ನು ಪಡ್ಕೊಳ್ಬೇಕಂತೇಳಿ ದೇವರು ಒಂದು ವ್ಯವಸ್ಥೆ ಮಾಡಿದ್ದಾನೆ. ಅವ್ರನ್ನ ಹೊರತುಪಡಿಸಿ ಇನ್ಯಾವ ಸಾಕ್ಷಿಗಳು ಕೂಡ ಮನುಷ್ಯನಿಗೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ನಾವು ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ. ಆದ್ದರಿಂದ ಕ್ರಿಸ್ತನನ್ನು ಕಂಡವರು ಈಗಿದ್ದಾರವರು, ಈಗಿಲ್ಲ, ಜೀವಿಸ್ತಾ ಇಲ್ಲ. ಆದ ಕಾರಣ ಈಗ ಜೀವಿಸುತ್ತಿರುವ ಮನುಷ್ಯರು ಕ್ರಿಸ್ತನ ಪುನರುತ್ಥಾನಕ್ಕೆ ಸಾಕ್ಷಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಪೊಸ್ತಲರು ಅಂತೇಳಿ ಕರೆಸ್ಕೊಳ್ಳೋದಕ್ಕೆ ಅರ್ಹತೆ ಇದೆ ಈಗಿನ ಜನರಲ್ಲಿ? ಅರ್ಹತೆ ಇಲ್ಲ. ಮತ್ತೀಗ ಅಪೊಸ್ತಲರು ಅಂತೇಳಿ ಹೆಸರು ಇಟ್ಕೊಂಡಿರ್ತಕ್ಕಂಥ ಸಭೆಗಳನ್ನು ದೇವರು ಸ್ವೀಕಾರ ಮಾಡ್ತಾನೆ. ಹಂಗಾದ್ರೆ ಇಟ್ಸ್ ಸೀರಿಯಸ್ ಮ್ಯಾಟರ್, ಭಾಳ ಗಂಭೀರವಾದಂಥ ಒಂದು ವಿಷಯ ಇದು. ಜನಗಳಿಗೆ ಅರ್ಥ ಆಗಲ್ಲ. ಸುಮ್ಮನೆ ಕಣ್ಣು ಮುಚ್ಕೊಂಡು ಅಪ್ಪ ಹಾಕಿದ ಆಲ್ದ ಮರ ಅಂತೇಳಿ ಅದಕ್ಕೆ ನೇತಾಡ್ತಾ ಇರ್ತಾರೆ, ಏನು ಅಂತೇಳಿ ವಿಚಾರ ಮಾಡಲ್ಲ. ಹಾಗಾಗಿ ಎಲ್ಲ ಸಭೆಗಳು ದೇವರಿಗೆ ಸ್ವೀಕಾರಾರ್ಹವಲ್ಲ. ಯಾಕೆ ಅಂತಂದರೆ ಕಾರಣಗಳಿವು. ಸೊ ಆದ್ದರಿಂದ ವಿಷಯವನ್ನು ನಾವು ಗಮನಿಸ್ತಾ ಮುಂದೆ ಸಾಗ್ತಾ ಇದ್ದರೆ ಈ ದಿನಗಳಲ್ಲಿ ಅಪೊಸ್ತಲರು ಇಲ್ಲ. ಯಾಕೆಂದರೆ ಅವ್ರಿಗಿರುವಂಥ ಅರ್ಹತೆಗಳನ್ನು ಇಂದಿನ ಮನುಷ್ಯರಲ್ಲಿ ಏನು ಮಾಡಲ್ಲ, ನಾವು ಕಾಣೋದಿಲ್ಲ. ಸೊ ಹಾಗಾಗಿದ್ರೆ ಅವರ ಅರ್ಹತೆಗಳೇನು? ಅವರ ಅರ್ಹತೆಗಳೇನಂತ ಹೇಳಿದರೆ ಅದೇ ಅಪೊಸ್ತಲರ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯ 21ರಿಂದ 22ನೇ ವಚನದವರೆಗೆ ಅವರ ಅರ್ಹತೆ ಏನು ಎಂಬುದಾಗಿ ಇಲ್ಲಿ ವಚನ ನಮಗೆ ತಿಳಿಸ್ತದೆ. ಆದ್ದರಿಂದ ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ, ಅಂದರೆ ಯೋಹಾನನು ದೀಕ್ಷಾ ಸ್ನಾನ ಮಾಡಿಸಿದ್ದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಮೇಲಣ ಲೋಕವನ್ನೇರಿದ ದಿನದವರೆಗೂ ನಮ್ಮ ಜೊತೆಯಲ್ಲಿದ್ದವರೊಳಗೆ ಒಬ್ಬನು ನಮ್ಮೊಂದಿಗೆ ವಿಷಯದಲ್ಲಿ ಸಾಕ್ಷಿ ಹೇಳುವವನಾಗಬೇಕು ಅಂತ ಹೇಳ್ತಾನೆ. ಯಾವುದಾದ್ರೂ ವಿಷಯದಲ್ಲಿ?
ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾ ಸ್ನಾನ ಮಾಡಿಸಿದ್ದು ಮೊದಲುಗೊಂಡು, ಅಂದರೆ ಅಲ್ಲಿಂದ ಪ್ರಾರಂಭವಾಗಿ ಯೇಸು ಕ್ರಿಸ್ತನು ತಂದೆಯಾದ ದೇವರ ಭವಿಷ್ಯತ್ ಜ್ಞಾನಕ್ಕೆ ಅನುಸಾರವಾಗಿ, ಆತನ ಸಂಕಲ್ಪಕ್ಕೆ ಅನುಸಾರವಾಗಿ ಕಲ್ವರಿ ಶಿಲುಬೆಯಲ್ಲಿ ಸಕಲ ಮಾನವರ ಪಾಪಗಳ ನಿವಾರಣೆಗೋಸ್ಕರ ಆತನ ಸತ್ತು ಹೂಣಲ್ಪಟ್ಟು ಪರಮ ತಂದೆಯಿಂದ ಎಬ್ಬಿಸಲ್ಪಟ್ಟು 40 ದಿವಸಗಳ ಪರ್ಯಂತರ ಈ ಭೂಮಿ ಮೇಲೆ ಇದ್ದು ಅನೇಕರಿಗೆ ತನ್ನನ್ನು ತಾನು ಕಾಣಿಸಿಕೊಂಡು ಎಲ್ಲರಿಗೆ ಕಾಣುವ ಹಾಗೆ ಆತನು ಪರಲೋಕಕ್ಕೆ ಆರೋಹಣವಾಗುವವರೆಗೂ ಕೂಡ ಯಾರ ಜೊತೆ ಇರಬೇಕು? ಅಪೋಸ್ತಲರೊಟ್ಟಿಗೆ, ಕ್ರಿಸ್ತನೊಟ್ಟಿಗೆ ಇರ್ತಕ್ಕಂಥವ್ರಿಗೆ ಅಪೋಸ್ತಲರಾಗುವಂಥ ಅರ್ಹತೆಗಳು. ಇವತ್ತು ಅಂಥವ್ರು ಯಾರಾದ್ರೂ ಇದ್ದಾರಾ? ಒಂದು ವೇಳೆ ಅಂಥವ್ರು ಇದ್ದರೆ ಅವ್ರಿಗೆ ವಯಸ್ಸು ಎಷ್ಟಾಗಿರ್ಬೇಕು? ಇವಾಗ 2000 ವರ್ಷ ಮೇಲಾಗಿರ್ಬೇಕು. ಅಂಥ ಮಹಾನುಭಾವರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಮತ್ತೆ ಹಾಗಾದ್ರೆ ಬುದ್ಧಿ ಇಲ್ವಾ? ಮತ್ತು ಅಪೋಸ್ತಲರು ಅಂತ ಹೇಳ್ಬಿಟ್ಟು ಇಟ್ಕೊಳ್ತಕ್ಕಂಥವ್ರಿಗೆ ಬುದ್ಧಿ ಇಲ್ವಾ? ಗ್ರಂಥ ಓದಲ್ವಾ? ಅಂಥವ್ರನ್ನ ದೇವ್ರು ಸ್ವೀಕಾರ ಮಾಡ್ತಾನಂತ. ಅದಕ್ಕೆ ಮತ್ತೆ ಅವರು ತಮ್ಮದನ್ನು ತಾವು ಸಮರ್ಥಿಸ್ಕೊಳ್ಬೇಕಂತೇಳಿ ಇನ್ನೊಂದು ವಚನ ಬಳಸ್ಕೊತಾರೆ. ಅವರು ಏನು ಬಳಸ್ಕೊತಾರೆ ಗೊತ್ತಾ? ಇದನ್ನು ನಾವು ಹೇಳ್ದು ಅಂತ ಇಟ್ಕೊಳ್ಳಿ, ಅವರು ಇದೇ ವಚನನ ತೊಗೊಂಡು ಬಂದು ಇನ್ನೊಂದು ಸಮರ್ಥನೆ ಮಾಡ್ಕೊಳ್ತಾರೆ. ಏನು ಗೊತ್ತಾ? ಪೌಲ ಯೇಸು ಕ್ರಿಸ್ತನು ಸ್ನಾನಿಕರಾದ ಯೋಹಾನನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಂಡದ್ದು ಮೊದಲುಗೊಂಡು ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಪರಲೋಕಕ್ಕೆ ಆರೋಹಣವಾಗಿರುವವರೆಗೂ ಕೂಡ ಸೌಲ ಆತನ ಜೊತೆಗಿದ್ನ. ಆತನ ಹೆಂಗೆ ಆರಿಸ್ಕೊಂಡ? ಪ್ರತ್ಯೇಕವಾಗಿ ಆರಿಸ್ಕೊಂಡಿಲ್ವಾ? ಈಗ ನನ್ನನ್ನು ಹಂಗೆ ಆರಿಸ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ನನ್ನನ್ನು ಕೂಡ ಏನು ಮಾಡಿದ್ದಾನೆ? ಆರಿಸ್ಕೊಂಡು. ಮತ್ತೆ ನಿನ್ನನ್ನು ಮಾತ್ರ ಆರಿಸ್ಕೊಂಡಿದ್ದಾನೆ, ನನ್ನ ಯಾಕೆ ಆರಿಸ್ಕೊಂಡಿಲ್ಲ? ದೇವ್ರ ಪಕ್ಷಪಾತಿನಾಗಾದ್ರೆ? ಹಾಂ, ಹೌದು. ಆ ಒಂದು ಕ್ವಾಲಿಫಿಕೇಶನ್ ಇರೋದ್ರಿಂದಲೇ ಆ ಕ್ವಾಲಿಫಿಕೇಶನ್ ಇರ್ತಕ್ಕಂಥವ್ರನ್ನ ಒಬ್ಬರನ್ನಲ್ಲ ಸುಮಾರು ಜನರ ಸೇರಿಸಿದ್ದಾರೆ. ಅಲ್ಲಿ ಯಾರನ್ನ ಆರಿಸ್ಕೊಳ್ಬೇಕನ್ನುವಂಥ ಆಯ್ಕೆ ಯಾರಿಗೆ ಬಿಟ್ಕೊಟ್ಟಿದ್ದಾರೆ? ದೇವ್ರಿಗೆ ಬಿಟ್ಕೊಳ್ತಾರೆ. ಅವಾಗಿನ ಕಾಲದಲ್ಲಿ ದೇವರ ಆಯ್ಕೆನ ಹೆಂಗೆ ಮಾಡ್ತಿದ್ರು? ಚೀಟಿ ಹಾಕೋದ್ರ ಮುಖಾಂತರ. ಆ ಚೀಟಿ ಯಾರಿಗೆ ಬಂದಿದೆ? ಮತ್ತೇನಕ್ಕೆ ಬಂದಿದೆ? ಅಂದರೆ ಆ ಕ್ವಾಲಿಫಿಕೇಶನ್ ಇರ್ತಕ್ಕಂಥವ್ರನ್ನ ತೊಗೊಂಬರ್ಬೇಕು ನಾವು. ಆ ಕ್ವಾಲಿಫಿಕೇಶನ್ ಇಲ್ಲದೆ ಇರ್ತಕ್ಕಂಥವ್ರನ್ನ ತೊಗೊಂಬಂದರೆ ಆಗಲ್ಲ. ಆ ಕ್ವಾಲಿಫಿಕೇಶನ್ ಬೇಕು. ಆ ಕ್ವಾಲಿಫಿಕೇಶನ್ ಇರೋರು ಯಾರು ಅಂತಂದರೆ ಅಲ್ಲಿ ಸಿಗ್ತಾರೆ. ಯಾರು ಸಿಗ್ತಾರೆ ಅಂತಂದರೆ ಬಾರ್ಸಬ್ಬನೆಂಬ ಯೋಸೇಫ ಮತ್ತು ಮತ್ತಿಯ, ಇವರಿಬ್ಬರು ಸಿಗ್ತಾರೆ. ಆ ಕ್ವಾಲಿಫಿಕೇಶನ್ ಇರುವಂಥವ್ರು ಇಬ್ಬರು ಸಿಗ್ತಾರೆ. ಅವರಿಬ್ಬರು ಚೀಟಿ ಬರೆದು ಹಾಕಿದಾಗ, ಚೀಟಿ ಎತ್ತಿದಾಗ ಚೀಟಿ ಯಾರ್ದು ಬರ್ತದೆ? ಮತ್ತೆ ಏನು ಬರ್ತದೆ? ಆ ಚೀಟಿ ಯಾರು ಆಯ್ಕೆ ಮಾಡಿದ್ದಾರೆ? ಅರ್ಥಾತ್ ದೇವರು ಆಯ್ಕೆ ಮಾಡಿದ್ದಾನೆ. ಆ ಕ್ವಾಲಿಫಿಕೇಶನ್ ಇರೋರು ಇವರಿಬ್ಬರು ಸಿಕ್ಕಿದ್ದಾರೆ. ಆ ಇಬ್ಬರಲ್ಲಿ ನಮಗೆ ಬೇಕಾದವ್ರು ಎಷ್ಟು ಜನ? ಇವಾಗ ಒಬ್ಬರೇ ಬೇಕು. ಇವಾಗ ಆ ಇಬ್ಬರ ಹೆಸರಲ್ಲಿ ಚೀಟಿ ಹಾಕಿದಾಗ ಚೀಟಿ ಯಾರಿಗೆ ಬಂದಿದೆ? ಮತ್ತೆ ಏನಕ್ಕೆ ಬಂದಿದೆ? ಆಮೇಲೆ ಈಗ ಕ್ವಾಲಿಫಿಕೇಶನ್ ಇರ್ತಕ್ಕಂಥವ್ರು ಹುಡುಕಿದ್ವಪ್ಪ, ಹುಡುಕಿದಾಗ ಕ್ವಾಲಿಫಿಕೇಶನ್ ಇರೋರು ಇಬ್ಬರು ಸಿಕ್ಕವ್ರೆ. ಈಗ ಇಬ್ಬರನ್ನು ಅಪಾಯಿಂಟ್ ಮಾಡೋಕ್ಕಾಗಲ್ವಲ್ಲ, ಒಬ್ಬರೇ ಬೇಕು. ಇವಾಗ ನಮಗೆ ಆ ಸಂಖ್ಯೆ ಪರಿಪೂರ್ಣ ಆಗಬೇಕು. 12 ಅಂದರೆ 12 ಪರಿಪೂರ್ಣ ಆಗಬೇಕು. ಈಗ 12ಕ್ಕೆ ಇನ್ನೊಂದು ಎಕ್ಸ್ಟ್ರಾ ಬಂದಿದೆ ಇವಾಗ. ಅಲ್ಲ, ಇಲ್ಲಿ ಮತ್ತಿಯ ಬಾರ್ಸಬ್ಬನೆಂಬ ಯೋಸೆಫ ಇಬ್ಬರು ಬಂದಿದ್ದಾರೆ ಇವಾಗ. ಅಪೋಸ್ತಲ ಅಂತಂದರೆ ಕಳುಹಿಸಲ್ಪಡುವವನು ಅಂತ ಅರ್ಥ. ಕಳುಹಿಸಲ್ಪಡುವವನು ಅಂತ. ಯಾರಿಂದ ಕಳಿಸಲ್ಪಡುವವರು? ಎಲ್ಲಿಗೆ ಕಳಿಸಲ್ಪಡುವವರು? ಯೇಸು ಕ್ರಿಸ್ತನು ಕೂಡ ಯಾರು ಅಂತಂದರೆ ಆತನು ಅಪೋಸ್ತಲನೇ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನು ಕೂಡ ಅಪೋಸ್ತಲನೇ. ಯಾರಿಂದ ಕಳಿಸಲ್ಪಟ್ಟಿದ್ದಾರೆ? ದೇವರಿಂದ ಕಳಿಸಲ್ಪಟ್ಟಿದ್ದಾನೆ. ಇಬ್ರಿಯ ಪತ್ರಿಕೆಯಲ್ಲಿ ಇದನ್ನೇ ನೋಡಿದ್ದಾನೆ. ಅದೇನೇ ಬ್ರದರ್, ಇವತ್ತು ಪರಿಸ್ಥಿತಿ ಬಂದಿರೋದು ಇದನ್ನೇ. ಇವತ್ತು 3ನೇ ಅಧ್ಯಾಯ, ಇಬ್ರಿಯರು ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ, ಆದದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನೂ ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಅಂತ ಹೇಳ್ತಾನೆ. ಇಲ್ಲಿ ಕನ್ನಡದಲ್ಲಿ ಏನಿದೆ? ದೇವ ಪ್ರೇಷಿತನು ಅಂತಿದೆ. ದೇವ ಪ್ರೇಷಿತನು ಅಂತಿದೆ. ದೇವ ಪ್ರೇಷಿತನು ಅಂತಂದ್ರೆ ಅರ್ಥ ಏನಂತಂದ್ರೆ ಇಂಗ್ಲಿಷ್ನಲ್ಲಿ ಅಪೋಸ್ಟಲ್ ಅಂತ ಅರ್ಥ. ಕಳುಹಿಸಲ್ಪಟ್ಟವನು. ಆದರೆ ಇಂಗ್ಲೀಷಲ್ಲಿ ಏನಿದೆ ದ ಅಪೋಸ್ಟಲ್ ಅಂಡ್ ಐ ಪ್ರೀಸ್ಟ್ ಅಂತಿದೆ ಇಂಗ್ಲೀಷಲ್ಲಿ. ದೇವ ಪ್ರೇಷಿತನು ಅಂತ ಕನ್ನಡದಲ್ಲಿ ಇದೆಯಲ್ಲ, ಇಂಗ್ಲೀಷಲ್ಲಿ ಏನಿದೆ ಅಂತಂದರೆ ಅಪೋಸ್ಟಲ್ ಅಂಡ್ ಐ ಪ್ರೀಸ್ಟ್ ಅಂತಿದೆ. ಯೇಸು ಕ್ರಿಸ್ತನ್ ಯಾರು? ಅಪೋಸ್ತಲ. ಅಪೋಸ್ತಲರನ್ನು ಕಳಿಸಲ್ಪಟ್ಟವನು. ಎಲ್ಲಿಂದ? ಪರಲೋಕದಿಂದ ಭೂಮಿಗೆ ಕಳಿಸಲ್ಪಟ್ಟಿದ್ದಾನೆ. ಯಾರಿಂದ? ತಂದೆಯಾದ ದೇವರಿಂದ ಕಳಿಸಲ್ಪಟ್ಟಿದ್ದಾನೆ. ಅಪೋಸ್ತಲ ಅಂತಂದ್ರೆ ಅರ್ಥ ಇದು, ಕಳಿಸಲ್ಪಟ್ಟವರು. ಯೇಸು ಕ್ರಿಸ್ತನು ಕೂಡ ಏನು ಮಾಡ್ತಿದ್ದಾನೆ?
ಇವ್ರನ್ನ ಕಳಿಸ್ಕೊಡ್ತಾ ಇದ್ದಾನೆ. ಎಲ್ಲಿ ಕಳಿಸ್ಕೊಡ್ತಾ ಇದ್ದಾನೆ? ಲೋಕದೊಳಗೆ ಕಳಿಸ್ಕೊಡ್ತಾ ಇದ್ದಾನೆ. ಯಾಕೆ? ನನಗೆ ಸಾಕ್ಷಿಗಳಾಗಿರ್ಬೇಕು ಅಂತೇಳಿ. ಹಾಂ 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 ಕೊರ್ನೆಲ್ ಅಪೊಸ್ತಲ ಅಲ್ಲ. ಅದೇ ಬ್ರದರ್, ಕಳಿಸಲ್ಪಟ್ಟವರು ಅಂತಂದ್ರೆ ದೇವರಿಂದ ಕಳಿಸಲ್ಪಟ್ಟಂಥವ್ರು, ಕ್ರಿಸ್ತನಿಂದ ಕಳಿಸಲ್ಪಟ್ಟಂಥವ್ರು, ಸಭೆಯಿಂದ ಕಳಿಸಲ್ಪಟ್ಟಂಥವ್ರು. ದೇವರಿಂದ ಕಳಿಸಲ್ಪಟ್ಟಂಥವ್ರು ಯಾರು? ಯೇಸು ಕ್ರಿಸ್ತನು. ಕ್ರಿಸ್ತನಿಂದ ಕಳಿಸಲ್ಪಟ್ಟಂಥವ್ರು ಅಪೊಸ್ತಲರು. ಸಭೆಯಿಂದ ಕಳಿಸಲ್ಪಟ್ಟಂಥವ್ರು ಬಾರ್ನಬ. ಆತನು ಕೂಡ ಅಪೊಸ್ತಲನೇ. ಆ ಅಪೊಸ್ತಲ ಹೆಂಗಾದಂತಾರೆ? ಸಭೆಯಿಂದ ಕಳಿಸಲ್ಪಡ್ತಾನೆ. ಇಬ್ರು ಸ್ಪೆಷಲ್ ಆಗಿ ಕರ್ತಾರೆ ನಮಗೆ. ಬಾರ್ನಬ ಮತ್ತು ಪೌಲ ಇಬ್ರು ಸ್ಪೆಷಲ್ ಕೇಸ್ಗಳು ಇವೆರಡು. ನಾನು ಅಪೊಸ್ತಲ ಅಲ್ಲ, ನಾನು ಅಪೊಸ್ತಲ ಆಗಲ್ಲ. ಅಂದರೆ ಆ ಅಪೋಸ್ತಲರು ಅಂತಂದರೆ ಅವರಿಗೆ ಒಂದು ಸ್ಪೆಷಲ್ ಒಂದು ಕ್ವಾಲಿಫಿಕೇಶನ್ಸ್ ಇತ್ತು ಅವರಿಗೆ. ಅವ್ರಿಗೆ ನೋಡಿ, ಆವಾಗ ಪ್ರಾರಂಭದಲ್ಲಿ ಬೈಬಲ್ ಇನ್ನೂ ಪರಿಪೂರ್ಣ ಆಗಿದ್ದಿಲ್ಲ. ದೇವರ ವಾಕ್ಯಗಳು ಪರಿಪೂರ್ಣ ಆಗಬೇಕಂತಂದರೆ ಆತನ ಮಾತುಗಳಿಗೆ ಸಾಕ್ಷಿಗಳು ಬೇಕಾಗ್ತಿತ್ತು. ಈಗ ಇವರು ಕ್ರಿಸ್ತನಿಂದ ಕಳಿಸಲ್ಪಟ್ಟವರು, ಇವರು ಹೇಳುವಂಥ ಮಾತು ರಕ್ಷಣೆಗೆ ಅತ್ಯಂತ ಅವಶ್ಯಕತೆ ಇರ್ತಕ್ಕಂಥ ಮಾತುಗಳು ಅಂತೇಳಿ ರುಜುವಾತ್ ಮಾಡ್ಬೇಕಂತಂದ್ರೆ ಅಪೊಸ್ತಲರು ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಏನು ಮಾಡ್ತಾಯಿದ್ರು. ಮಾಡೋದ್ರ ಮೂಲಕ ಏನಾಗ್ತಿತ್ತು ಅಂತಂದರೆ, ಹೌದು ಇವ್ರು ಹೇಳೋ ಮಾತು ದೇವ್ರ ಮಾತುಗಳೇ, ಸತ್ಯನೇ ಅಂತೇಳಿ ಆ ಸೂಚಕ ಕಾರ್ಯ, ಅದ್ಭುತ ಕಾರ್ಯಗಳು ಅವರ ಮಾತುಗಳನ್ನು ದೃಢಪಡಿಸ್ತಾ ಇದ್ವು. ಆ ಅಪೊಸ್ತಲರು ಯಾರ ಮೇಲೆ ಕೈಗಳನ್ನು ಇಡ್ತಾ ಇದ್ರೋ ಅವ್ರಿಗೂ ಕೂಡ ಆ ಒಂದು ಕಾರ್ಯಗಳನ್ನು ಮಾಡೋದಕ್ಕೆ ಅವರಿಗೆ ಅವಕಾಶಗಳು ಬರ್ತಾ ಇತ್ತು. ಬಟ್ ಅವ್ರು ಇನ್ನೊಬ್ಬರ ಮೇಲೆ ಕೈಯನ್ನು ಇಡಂಗಿಲ್ಲ. ಅಲ್ಲಿಗೆ ಮುಗಿದೋಯ್ತದು. ಸೊ ಇವೆಲ್ಲ ಯಾಕೆ ಸಿಸ್ಟಮ್ ಅಂತಂದ್ರೆ, ದೇವರ ವಾಕ್ಯ ಅನ್ನುವಂಥದ್ದು ಏನಾಗಬೇಕು ಅಂದ್ರೆ ಬಿಲ್ಡ್ ಆಗಬೇಕು ಅಂತ. ಯಾರು? ಅವರು ಶಿಷ್ಯರಷ್ಟೇ, ಅಪೊಸ್ತಲರಲ್ಲ. ಅಪೊಸ್ತಲ ಅಂತೇಳಿ ಯೇಸು ಕ್ರಿಸ್ತನ ಡಿಕ್ಲೇರ್ ಮಾಡಿಬಿಟ್ಟಿದ್ದಾನೆ, ಅವ್ರ ಹೆಸರು ಹೇಳ್ಬಿಟ್ಟು ಅಷ್ಟೇ. ಅವ್ರನ್ನ ಬಿಟ್ಟರೆ ಇನ್ಯಾರು ಅಪೊಸ್ತಲರಿಲ್ಲ, ಇನ್ನಿಲ್ಲ. ಇನ್ನು ಇರೋರು ಯಾರಪ್ಪ ಅಂತಂದ್ರೆ ಸೌಲ ಮತ್ತು ಬಾರ್ನಬ. ಇವ್ರದ್ದು ಸ್ಪೆಷಲ್ ಕೇಸ್ ಇದು. ಸಭೆಯಿಂದ ಬಾರ್ನಬ, ಸೌಲನು ಯೇಸು ಕ್ರಿಸ್ತನಿಂದ. ಯೇಸು ಕ್ರಿಸ್ತನು ಅಪೊಸ್ತಲರ ಕೃತ್ಯಗಳ ಪುಸ್ತಕ 9ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗಿ ಆತನ ಏನು ಮಾಡ್ತಾನೆ? ನಾನು ನಿನ್ನನ್ನು ಆರಿಸ್ಕೊಂಡಿದ್ದೀನಿ, ನನಗೋಸ್ಕರ ನೀನು ಸಾಕ್ಷಿಯಾಗಿರ್ಬೇಕು, ಸುವಾರ್ತೆಯನ್ನು ಸಾರಬೇಕು ಅಂತೇಳಿ ಆತನ ಸ್ಪೆಷಲ್ ಆಗಿ ಸೌಲನನ್ನು ಆರಿಸ್ಕೊಂಡಿದ್ದಾನೆ. ಯಾರಿಗೆ? ಅನ್ಯ ಜನರಿಗೂ ಯಹೂದ್ಯರಿಗೂ ಎರಡಕ್ಕೂ. ಈಗ ಬಾರ್ನಬ ಯಾರು ಅಂತಂದರೆ ಸಭೆಯಿಂದ ಆತನ ಏನು ಮಾಡಿದ್ದಾನೆ? ಕಳಿಸಲ್ಪಟ್ಟಿದ್ದಾನೆ ಅಪೊಸ್ತಲನಾಗಿ. ಬಾರ್ನಬ ಸಭೆಯಿಂದ ಕಳಿಸಲ್ಪಟ್ಟಿದ್ದಾನೆ ಅಪೊಸ್ತಲನಾಗಿ. ಅದನ್ನು ನಾವು ಗ್ರಂಥದಲ್ಲಿ ನೋಡ್ತೀವಿ ನಾವು. ಸೊ ಹಾಗಾಗಿ ಈ ದಿನಗಳಲ್ಲಿ ಅಪೊಸ್ತಲರು ಇಲ್ಲ. ಯಾಕೆ ಅಂತಂದರೆ ಅವ್ರಿಗಿರುವಂಥ ಅರ್ಹತೆಗಳನ್ನು ಇಂದಿನ ಮನುಷ್ಯರಲ್ಲಿ ನಾವೇನು ಮಾಡಲ್ಲ, ಕಾಣೋದಿಲ್ಲ. ಹಾಗಾಗಿ ಅಪೊಸ್ತಲರು ಇವತ್ತು ಇಲ್ಲ. ಸೊ ಆದರೆ 2 ವಿನಾಯಿತಿಗಳು, ಎಕ್ಸೆಪ್ಷನ್ಸ್, ನಾನು ಈಗಾಗಲೇ ಹೇಳಿದ್ನಲ್ಲ, 2 ವಿನಾಯಿತಿಗಳು. ಯಾರಂತಂದರೆ ಪೌಲ ಮತ್ತು ಬಾರ್ನಬ. ಈ ಪೌಲ ಮತ್ತು ಬಾರ್ನಬ ಏನಾಗ್ತದೆ ಅಂತಂದರೆ ಎಕ್ಸೆಪ್ಷನ್. ಸೊ ಅಪೊಸ್ತಲರ ಕೃತ್ಯಗಳ ಪುಸ್ತಕ 14ನೇ ಅಧ್ಯಾಯ 14ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 14 ಮತ್ತು 14ನೇ ವಚನ, 14ನೇ ಅಧ್ಯಾಯ 14ನೇ ವಚನ. ಇದನ್ನು ಕೇಳಿ ಅಪೊಸ್ತಲರಾದ ಬಾರ್ನಬ ಪೌಲರು, ಅಂಡರ್ಲೈನ್ ಮಾಡ್ಕೊಳ್ಳಿ, ಏನು ಹೇಳ್ತಾರೆ ಅಂತಲ್ಲಿ? ಅಪೊಸ್ತಲರಾದ ಬಾರ್ನಬ ಮತ್ತು ಪೌಲರು ಅಂತ ಹೇಳ್ತಾನೆ. ಬಾರ್ನಬನ್ನು ಏನಂತ ಕರೀತಾ ಇದ್ದಾರೆ? ಅಪೊಸ್ತಲ ಅಂತ ಕರೀತಾ ಇದ್ದಾರೆ. ಸೊ ಹಾಗಾದ್ರೆ ಅಪೊಸ್ತಲನು ಬಾರ್ನಬ ಹೆಂಗಾದ? ಸಭೆಯಿಂದ ಕಳಿಸಲ್ಪಟ್ಟಂತಹ ಬಾರ್ನಬ ಅಪೊಸ್ತಲ ಆತನು. ಸಭೆಯಿಂದ ಕಳಿಸಲ್ಪಡುವಂಥ ಅಪೊಸ್ತಲರು ಅಂತ ಹೇಳ್ತಾನೆ. ಅವ್ರ ಲಿಸ್ಟಲ್ಲಿ ಒಬ್ಬನೇ. ಇದು ಸಪರೇಟ್. ಇದು ಆ 12 ಗುಂಪಿಗೆ ಇವ್ರು ಹೋಗಲ್ಲ. ಇವ್ರು ಸಪರೇಟ್. ಇವ್ರಿಬ್ಬರದು, ಪೌಲಂದು ಬಾರ್ನಬಂದು ಸಪರೇಟು, ಸ್ಪೆಷಲ್ ಕೇಸ್. 12 ಜನ ಲಿಸ್ಟ್ಗೆ ಇವ್ರು ಸೇರಲ್ಲ. ಅರ್ಥ ಆಯ್ತಾ? ಪಡೆದಿರುವಂಥವ್ರು ಅವ್ರಿಗೆ ಅಷ್ಟೇ ಸೀಮಿತ. ಲಾಸ್ಟ್ ಅದು ಅವರು ಇನ್ನೊಬ್ಬರಿಗೆ ಕೈ ಇಡಂಗಿಲ್ಲ. ಪೌಲನಿಗಿದೆ, ಬಾರ್ನಬನಿಗಿದೆ ಇದೆ. ಆದರೆ ಬಾರ್ನಬನು ಕೈ ಇಟ್ಟಂತಹ ಗುಣಪಡಿಸಿದಂಥ ಉದಾಹರಣೆಗಳಾಗಲಿ ಕಾರ್ಯಕ್ರಮಗಳಾಗಲಿ ಬೈಬಲಲ್ಲಿ ಕಂಡಲ್ಲ. ಆದರೆ ಅದು ಅಪೊಸ್ತಲ ಅಂತೇಳಿ ಏನು ಮಾಡ್ತದೆ ಗ್ರಂಥ ನಮಗೆ ಹೇಳ್ತದೆ. ಯಾರು? ಬಾರ್ನಬ ಅಪೊಸ್ತಲ ಅಂತ ಹೇಳ್ತಾರೆ. ಬಾರ್ನಬ ಅಪೊಸ್ತಲ. ಅದನ್ನೊಂದು ಸರಿ ಓದ್ಬಿಡೋಣ, ಮತ್ತೊಂದು ಸಾರಿ ಓದಿ 14ನೇ ಅಧ್ಯಾಯ 14ನೇ ವಚನದಲ್ಲಿ.
ಇದನ್ನು ಕೇಳಿ ಅಂದ್ರೆ ಇದು ಏನು ಇದು ಸಂದರ್ಭ ಏನಂತಂದ್ರೆ ಲುಸ್ತ್ರ ಪಟ್ಟಣದಲ್ಲಿ ಪೌಲ ಬಾರ್ನಬರು ಹುಟ್ಟುಕುಂಟನನ್ನ ವಾಸಿ ಮಾಡ್ತಾರೆ. ವಾಸಿ ಮಾಡಿದಾಗ ಅಲ್ಲಿರ್ತಕ್ಕಂಥ ಜನರೆಲ್ಲ ಬಂದ್ಬಿಟ್ಟು ಏನು ಹೇಳ್ತಾರೆ ಅಂತಂದ್ರೆ, ಅಯ್ಯೋ ನೀವು ದೌಸ್ದೇವರು, ನೀವು ಲುಕವನ್ಯ ಭಾಷೆಯಲ್ಲಿ ಅವರೆಲ್ಲ ಕೂಗಾಡ್ತಾ 12ನೇ ವಚನದಲ್ಲಿ 11ನೇ ವಚನ ನೋಡಿ, 11ನೇ ವಚನ. ಆ ಮನುಷ್ಯನನ್ನು ಪೌಲನು ಮಾಡಿದ್ದನ್ನು ಗುಂಪು ಕೂಡಿದ್ದ ಜನರು ನೋಡಿ ದೇವತೆಗಳು ಮನುಷ್ಯರ ರೂಪದಿಂದ ನಮ್ಮ ಬಳಿಗೆ ಇಳಿದು ಬಂದರು ಎಂದು ಲುಕವನ್ಯ ಭಾಷೆಯಲ್ಲಿ ಕೂಗಾಡಿದರು. ಬಾರ್ನಬನನ್ನು ದೆವ್ಸ್ ದೇವರಂತಲೂ ಮುಖ್ಯನಾದ್ದರಿಂದ ಹೆರ್ಮೆ ದೇವರಂತಲೂ ಅಂದುಕೊಂಡ್ರು. ಊರು ಮುಂದಿದ್ದ ದೆವ್ಸ್ ದೇವರ ದೇವಸ್ಥಾನದ ಪೂಜಾರಿಯು ಹೂವಿನ ಹಾರಗಳನ್ನು ಊರ ಬಾಗಿಲಿನ ಹತ್ತಿರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿಕೊಡಬೇಕೆಂದಿದ್ದನು. ಇದನ್ನು ಕೇಳಿ ಅದು ಪಾಯಿಂಟ್. ಇದನ್ನು ಕೇಳಿ ಅಪೋಸ್ತಲರಾದ ಬಾರ್ನಬ ಮತ್ತು ಪೌಲರು ತಮ್ಮ ವಸ್ತ್ರಗಳನ್ನ ಹರಕೊಂಡು ಅಂತ, ಅಂದ್ರೆ ಇವರಿಬ್ಬರದು ಸ್ಪೆಷಲ್ ಅಂತ. ಅಪೋಸ್ತಲರು ಅನ್ನೋದ್ರಲ್ಲಿ ಇವರಿಬ್ಬರದು ಇಂಗ್ಲಿಷ್ ನಲ್ಲಿ ಒಂದು ಪದ ಬಳಸಿದಲ್ಲ, ಎಕ್ಸೆಪ್ಷನ್ಸ್ ಅಂದ್ರೆ ವಿನಾಯಿತಿ ಅಂತ. ವಿನಾಯಿತಿ ಅಷ್ಟೇನೆ ಇವ್ರದಿಬ್ರದ್ದು. ಈಗ ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಅಂಗಡಿ ಇಟ್ಟಿದ್ದೀನಿ ಬ್ರದರ್, ನಾನು ಅಂಗಡಿ ಇಟ್ಟಿದ್ದೀನಿ, ನಾನು ಯಾರಿಗೂ ಕೂಡ MRP ರೇಟ್ಗಿಂತ ಕಡಿಮೆ ಕೊಡಲ್ಲ. ನಾನು ನಿಮಗೆ ಮಾತ್ರ 50% ಡಿಸ್ಕೌಂಟ್ ಕೊಡ್ತೀನಿ. ಯಾಕೆ? ನಿಮಗೆ ಮಾತ್ರ ಅಷ್ಟೇನೆ ಸ್ಪೆಷಲ್ ನೀವು ಅಂತ, ಅಂದರೆ ಎಕ್ಸ್ಪೆಷಲ್ ವಿನಾಯಿತಿ ಅಂತ ಅವರಿಗೆ ವಿನಾಯಿತಿ. ಯಾರಿಗೆ? ಇವರಿಬ್ಬರಿಗೆ. ಯಾರಿಗೆ? ಪೌಲನಿಗೆ ಮತ್ತು ಬಾರ್ನಬನಿಗೆ. ಇವರಿಬ್ಬರನ್ನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗ್ರಂಥ ಅಪೋಸ್ತಲರು ಅಂತೇಳಿ ಬೇರೆಯವ್ರನ್ನ ಕನ್ಸಿಡರ್ ಮಾಡಲ್ಲ. ಸೊ ಹಾಗಾಗಿ ಇದು ಗ್ರಂಥ ತೋರಿಸುವಂಥ ಒಂದು ಮಾದರಿ, ಇದು ಮಾದರಿ. ಸೊ ಈ ಮಾದರಿಯಲ್ಲಿ ಇರ್ತಕ್ಕಂತಹ ಸಭೆಗಳನ್ನು ಏನು ಮಾಡ್ತಾನೆ ಅಂತಂದರೆ, ಇವತ್ತು ದೇವರು ಅಂಗೀಕರಿಸ್ತಾನೆ, ಇಲ್ಲ ಅಂತಂದರೆ ಅಂಗೀಕರಿಸಲ್ಲ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 9ನೇ ಅಧ್ಯಾಯ 15-16ನೇ ವಚನದಲ್ಲಿ ಸೌಲನ ವಿಷಯದಲ್ಲಿ ಈತನ ಅಪೋಸ್ತಲ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಗಮನಿಸ್ತೇವೆ. ಕರ್ತನಂದ್ರೆ ಯೇಸು ಕ್ರಿಸ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನ. ಯಾರು ಆರಿಸಿಕೊಂಡ ಸಾಧನ? ಯೇಸು ಕ್ರಿಸ್ತನ ಆರಿಸಿಕೊಂಡ ಸಾಧನ. ಯಾರು? ಪೌಲನನ್ನ ಅಪೊಸ್ತಲನಾಗಿ ನಾನು ಆರಿಸಿಕೊಂಡಂತ ಸಾಧನ ಅಂದ್ರೆ ಆತನ ಆರಿಸ್ಕೊಂಡಿದ್ದಾನೆ. ಆತನ ಆರಿಸ್ಕೊಂಡು ಏನು ಮಾಡ್ತಾ ಇದ್ದಾನೆ? ಕಳಿಸ್ತಾ ಇದ್ದಾನೆ. ಅಂದ್ರೆ ಅಪೊಸ್ತಲ ಅಂದ್ರೆ ಏನು? ಕಳಿಸುವವನು, ಕಳಿಸಲ್ಪಡುವವನು ಅಂತ ಅಪೊಸ್ತಲ. ಯಾರಿಂದ ಕಳಿಸಲ್ಪಡ್ತಾ ಇದ್ದಾನೆ? ಈಗ ಸೌಲ ಯೇಸು ಕ್ರಿಸ್ತನಿಂದ ಕಳಿಸಲ್ಪಡ್ತಾ ಇದ್ದಾನೆ. ಅದಕ್ಕೆ 15ನೇ ವಚನ ನೋಡಿ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಅಂತ ಹೇಳ್ತಾನೆ. 26ನೇ ಅಧ್ಯಾಯದಲ್ಲಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ 26ನೇ ಅಧ್ಯಾಯ 17ನೇ ವಚನದಿಂದ 15ನೇ ವಚನದಿಂದ ಓದಿ, ಚೆನ್ನಾಗಿದೆ. ಆಗ ನಾನು ಕರ್ತನೇ ನೀನಾರು? ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೆ ನಾನು. ಎದ್ದು ನಿಂತುಕೋ, ಸೇವಕನನ್ನಾಗಿಯೂ ಸಾಕ್ಷಿಯನ್ನಾಗಿಯೂ. ಈಗ ನೋಡು ಬಂತಲ್ಲಿ ಏನದು? ಸಾಕ್ಷಿಯಾಗಿ ನೇಮಿಸುವುದಕ್ಕೋಸ್ಕರ ಯಾಕೆ ಕಾಣಿಸ್ಕೊಂಡಿದ್ದಾನಂತೆ? ಯೇಸು ಕ್ರಿಸ್ತನು ಸೌಲನಿಗೆ ಯಾಕೆ ಕಾಣಿಸ್ಕೊಂಡಿದ್ದಾನೆ? ನಂಬರ್ 1 ಸಾಕ್ಷಿಯಾಗಿ ನೀನಿರ್ಬೇಕು ಸೌಲ, ಸೇವಕನಾಗಿ ನೀನಿರ್ಬೇಕು ನೀನು ಅಂತೇಳಿ. ಯಾರು ಸ್ಪೆಷಲ್ ಆಗಿ ಅಂದ್ರೆ ಎಕ್ಸೆಪ್ಷನ್, ವಿನಾಯಿತಿ ಯಾರಿಗೆ ಕೊಡ್ತಾ ಇದ್ದಾನೆ? ಸೌಲ ಮತ್ತು ಬಾರ್ನಬರಿಗೆ ಕೊಡ್ತಾ ಇದ್ದಾರೆ. ಆದ್ರಿಂದ ಏನ್ ಮಾಡ್ತಾ ಇದ್ದಾರೆ? ನಾನು ಈಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಂಡದ್ದನ್ನು ಕುರಿತು ನೀನು ಏನಾಗಿರ್ಬೇಕು? ಸಾಕ್ಷಿಯಾಗಿರ್ಬೇಕು. ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದಲೂ ಅನ್ಯ ಜನರ ಕೈಯೊಳಗಿಂದಲೂ ಬಿಡಿಸುವೆನು. 18ನೇ ವಚನ, ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಏನು ಮಾಡ್ತೀನಿ? ಕಳಿಸ್ತೀನಿ ಅಂತ ಹೇಳ್ತಾನೆ. ಕಳಿಸೋದಂದ್ರೆ ಅರ್ಥ ಏನು? ಅಪೋಸ್ತಲ ಕಳಿಸೋದು, ಕಳಿಸ್ತಾ ಇದ್ದೀನಿ, ನಾನು ಕಳಿಸ್ತಾ ಇದ್ದೀನಿ
ಹಾಗಾಗಿ ಎಕ್ಸೆಪ್ಷನ್ಸ್ ಯಾರಂದ್ರೆ ಇಬ್ಬರಿಗೋಸ್ಕರ. ಯಾರಿಗೆ? ಪೌಲ ಮತ್ತು ಬಾರ್ನಬನಿಗೆ ಅಂತ ಹೇಳ್ತಾನೆ. ಸೊ ಆದ್ದರಿಂದ ಇವರು ಅಪೋಸ್ತಲರು ಅಂತೇಳಿ, ಅಪೋಸ್ತಲರು ಇವರು. ಇನ್ನು ಮಿಕ್ಕಿದವ್ರು ಯಾರು ಕೂಡ ಅಪೋಸ್ತಲರು ಅಲ್ಲ. ಈಗ ಸೌಲನ್ನು ಆರಿಸ್ಕೊಂಡಂಗೆ ನನ್ನನ್ನು ಆರಿಸ್ಕೊಳ್ತೇನೆ ಅಂತಂದರೆ ಅದು ತಪ್ಪಾದ ಒಂದು ಬೋಧನೆ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಕೊನೆಯದಾಗಿ ಈ ವಚನ ನೋಡಿಕೊಂಡು ಅಪೋಸ್ತಲರ ಒಂದು ಭಾಗನ ಮುಗಿಸುವಂಥ ಪ್ರಯತ್ನ ಮಾಡೋಣ. 2ನೇ ಅಧ್ಯಾಯ ಎಫೆಸದಲ್ಲಿರ್ತಕ್ಕಂಥ ಸಭೆಯ ವಿಷಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ವಿಶೇಷವಾದಂಥ ಮಾತು. 2ನೇ ಅಧ್ಯಾಯ 2ನೇ ವಚನ. ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ. ಅಂಡರ್ಲೈನ್ ಮಾಡ್ಕೊಳ್ಳಿದನ. ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ಆಗೋ ಏನದು ನೀನು ಪರೀಕ್ಷಿಸಿ ಅಂತ ಹೇಳ್ತಾನೆ. ಪರೀಕ್ಷಿಸಿ ಏನ್ ಮಾಡಿದ್ದಿ ನೀನು? ಅವರನ್ನು ಸುಳ್ಳುಗಾರರೆಂದು ಕಂಡುಬಿಡಿ. ಕಳ್ಳ ಅಪೋಸ್ತಲರು ಇವರು. ಕಳ್ಳ ಅಪೋಸ್ತಲರು ಅಂತ ಹೆಂಗ್ ಗೊತ್ತಾಯ್ತು? ಪರೀಕ್ಷಿಸುವುದರ ಮೂಲಕ. ಹೆಂಗ್ ಪರೀಕ್ಷೆ? ಗ್ರಂಥದ ಮೂಲಕ. ಗ್ರಂಥದ ಮೂಲಕ. ಅವರು ಸುಳ್ಳು ಅಪೋಸ್ತಲರು, ಅವರು ಕಳ್ಳ ಅಪೋಸ್ತಲರು. ನೀನು ಅವ್ರನ್ನ ಕಂಡಿದ್ದಿ ಭಲೆ ಬೇಷ್ ಅಂತ ಹೇಳ್ತಾನೆ. ಯಾರಿಗೆ? ಎಫೆಸದಲ್ಲಿರ್ತಕ್ಕಂಥ ಸಭೆಗೆ ಅಂತೇಳಿ. ಸೊ ಆದ್ದರಿಂದ ಅಪೋಸ್ತಲರು ಅನಿಸಿಕೊಳ್ಳುವವರೆಲ್ಲರೂ ಕೂಡ ಅಪೋಸ್ತಲರಲ್ಲ ಅಂತ ಹೇಳ್ತಾನೆ ಪೌಲನ್ ಅಂತಾನೆ. ಅಪೋಸ್ತಲರು ಎನಿಸಿಕೊಳ್ಳುವವರೆಲ್ಲರೂ ಕೂಡ ಅಪೋಸ್ತಲರಲ್ಲ. ಅಪೋಸ್ತಲರಿಗೆ ತಮ್ಮದೇ ಆದಂತಹ ಒಂದು ಮಾನದಂಡಗಳಿದ್ದಾವೆ, ತಮ್ಮದೇ ಆದಂಥ ಒಂದು ಗುಣಲಕ್ಷಣಗಳಿದ್ದಾವೆ. ಅಂಥವ್ರನ್ನ ಮಾತ್ರ ಅಪೋಸ್ತಲರು ಅಂತೇಳಿ ಕರ್ತನಾದ ಯೇಸು ಕ್ರಿಸ್ತನ ಕನ್ಸಿಡರ್ ಮಾಡಿದ್ದಾನೆ. ಪೌಲ ಮತ್ತು ಬಾರ್ನಬರ ವಿಷಯದಲ್ಲಿ ಎಕ್ಸೆಪ್ಷನ್ ಕೊಟ್ಬಿಟ್ಟು ಅವ್ರನ್ನು ಕೂಡ ಅಪೋಸ್ತಲರು ಅಂತೇಳಿ ಕರ್ತನಾದ ಯೇಸು ಕ್ರಿಸ್ತನ ಪರಿಗಣಿಸಿದ್ದಾನೆ. ಇಷ್ಟನ್ನು ಹೊರತುಪಡಿಸಿ ಇನ್ಯಾರು ಕೂಡ ಅಪೋಸ್ತಲರು ಇಲ್ಲ. ಒಂದು ವೇಳೆ ನಾವು ಅಪೋಸ್ತಲರು ಅಂತ ಹೇಳ್ಕೊಳ್ತೀವಿ ಅಂತಂದ್ರೆ ಅವರು ಕಳ್ಳ ಅಪೋಸ್ತಲರು ಗ್ರಂಥದ ಆಧಾರದ ಮೇಲೆಗೆ. ಗ್ರಂಥದ ಅಂತಹ ಜನರನ್ನ, ಅಂತಹ ಜನಗಳು ಇರ್ತಕ್ಕಂಥ ಸಭೆಯನ್ನ ದೇವರು ಯಾವುದೇ ಕಾರಣಕ್ಕೂ ಕೂಡ ಅಂಗೀಕರಿಸೋದಿಲ್ಲ. ಅದರಿಂದ ಈ ರೀತಿಯಾದಂಥ ಮಾನದಂಡಗಳು ನಾವು ಗ್ರಂಥದಲ್ಲಿ ಗಮನಿಸ್ತೇವೆ.